ಸರಿ, ತಾವು ಮಾತಾಡುವಾಗ ಈ ಹಿಸ್ಟ್ರಿಯ ಟೆಕ್ಸ್ಚುಯಾಲಿಟಿ ಮತ್ತು ಲಿಟ್ರೇಚರ್ನ ಹಿಸ್ಟಾರಿಸಿಟಿ ಇದರ ಬಗ್ಗೆ ನೀವು ಅದನ್ನು ಪ್ರಸ್ತಾವ ಮಾಡಿ. ಈಗ ಈ ಟ್ರಾನ್ಸ್ಫಾರ್ಮೇಷನ್ ಹೇಗಾಗುತ್ತೆ, ಹಿಸ್ಟ್ರಿ ಒಂದು ಟೆಕ್ಸ್ಚುಯಾಲಿಟಿ ಆಗುವಂಥ ಟ್ರಾನ್ಸ್ಫಾರ್ಮೇಷನ್ ಮತ್ತು ಹಿಸ್ಟಾರಿಸಿಟಿಯನ್ನು ಒಂದು ಲಿಟ್ರೇಚರ್ ಆಗಿ ಮಾಡುವಂಥ ಈ ಟ್ರಾನ್ಸ್ಫಾರ್ಮೇಷನ್, ಇದು ಈ ಎರಡರಲ್ಲೂ ಹೇಗಾಗುತ್ತೆ, ಇದರ ಸ್ವರೂಪ ಹೇಗಿರುತ್ತೆ, ಅದರ ನಡುವೆ ಭಿನ್ನತೆ ಇದೆಯಾ ಮತ್ತು ಯಾಕಾಗುತ್ತೆ, ಇದನ್ನು ಸ್ವಲ್ಪ ವಿವರಿಸ್ಬೋದು. ಯಾಕಂದರೆ ಇದನ್ನು ನಾನು ಥಿಯರಿಟಿಕಲ್ನ ಬದಲು ನಾನು ನಿದರ್ಶನಗಳ ಮೂಲಕ ನಾನು 2 ನಿದರ್ಶನ ಕೊಟ್ಟೆ. ಆ್ಯಕ್ಚುಲಿ ಇದು ಒಂದು ಈಗ ಸುರೇಂದ್ರ ಬಳಸ್ತಾರೆ, ಯಾಕಂದರೆ ನಾವು ಈ ಥರದ ಪರಿಕಲ್ಪನೆ ಕಾನ್ಸೆಪ್ಟ್ಗಳನ್ನು ಯಾವುದನ್ನು ಸ್ಟ್ಯಾಟಿಕ್ ಆಗಿ ತೊಗೊಳ್ಳಿಕ್ಕಾಗೋದಿಲ್ಲ. ಯಾಕಂದರೆ ನಾವು ಇಂಟರ್ಟೆಕ್ಸ್ಚುಯಾಲಿಟಿಯ ಬಗ್ಗೆ ಮಾತಾಡುವಂಥದ್ದು. ಈಗ ಒಂದು ಚರಿತ್ರೆಯ ಒಂದು ಬರವಣಿಗೆ ಇದೆ, ಆ ಬರವಣಿಗೆಯನ್ನು ನಾವು ಮುಖ್ಯವಾಗಿ ಏನಾಗ್ತದೆ ಅಲ್ಲಿ 2 ಭಾಳ ಮಾತು ಹಿಸ್ಟ್ರಿಯಲ್ಲಿ ಭಾಳ ಚರ್ಚೆ ಆಗಿದೆ. ಈಗ ಉಳಿದವುಗಳಿಗಿಂತ ಒಂದು ಸೈನ್ಸಿಗೆ, ಅದಕ್ಕಾಗಿ ಹಿಸ್ಟ್ರಿಯನ್ನು ಅದು ಹಿಸ್ಟ್ರಿ ಪ್ರೊಫೆಸರ್ಗಳ ಹಿಸ್ಟ್ರಿಯನ್ನು ಬೋತ್ ಸೈನ್ಸ್ ಆ್ಯಂಡ್ ಆರ್ಟ್ ಅಂತ ಕರೀತಾರೆ. ಯಾಕೆ ಸೈನ್ಸ್ ಅಂತ ಹೇಳಿದರೆ, ಒಬ್ಬ ಸೈಂಟಿಸ್ಟ್ ಮಾಡೋ ಹಾಗೆ ಅದು ಬೇರೆ ಬೇರೆ ಕಡೆಯಿಂದ ಅದು ಸೋರ್ಸ್ಗಳನ್ನು ತಗೊಳ್ತದೆ. ಎಕ್ಸ್ಕವೇಟ್ ಮಾಡೋದಿರ್ಬೋದು, ಕಲೆಕ್ಟ್ ಮಾಡೋದಿರ್ಬೋದು, ಎಪಿಗ್ರಫಿಯಿಂದ ಇನ್ಸ್ಕ್ರಿಪ್ಷನ್ಸ್ ಇರ್ಬೋದು, ರೆಕಾರ್ಡ್ಸ್ ಇರ್ಬೋದು. ಹಾಗೆ ಜಸ್ಟ್ ಲೈಕ್ ಸೈಂಟಿಸ್ಟ್ ಡೂಯಿಂಗ್ ಇನ್ ಎ ಲ್ಯಾಬ್ ಇಟ್ ಡಸ್ ಇಟ್. ಅದಕ್ಕೆ ಸೈನ್ಸ್ ಅಂತ. ಆದರೆ ಆರ್ಟ್ ಯಾಕೆ ಅಂದರೆ ಅವೆಲ್ಲವನ್ನು ಕೂಡ ಅದು ಒಂದು ಟೆಸ್ಟಿಗೆ ತರುತ್ತೆ. ಯಾಕಂದರೆ ಅದರಿಂದ ಏನಾಗ್ತದೆ ಅಂದರೆ ಅದನ್ನು ಸೈನ್ಸಿಗಿಂತ ಅದು ಹೆಚ್ಚು ಅಥವಾ ಭಿನ್ನ ಅಂತ ಹೇಳೋದಕ್ಕೆ ಅದನ್ನು ಬಳಸ್ತಾರೆ. ಯಾಕಂದರೆ ನೀವು ಏನೇ ಆದರೂ ಕೂಡ ಅಂತಿಮವಾಗಿ ನೀವು ಕಲೆಕ್ಟ್ ಮಾಡಿದ್ದನ್ನು ಒಂದು ಬರವಣಿಗೆ ರೂಪಕ್ಕೆ ತರಲೇಬೇಕು, ಒಂದು ಟೆಕ್ಸ್ಟ್ ಬೇಕು. ಅದು ಭಾಷೆ. ಈಗ ನಾನು ಅದಕ್ಕೆ ಯಾಕೆ ಅದೆಲ್ಲ ನಾನು ಅದನ್ನು ಚರ್ಚೆ ಮಾಡಿಲ್ಲ, ಸಮಯ ಇಲ್ಲ. ಬಟ್ ಲ್ಯಾಂಗ್ವೇಜ್ ಮತ್ತು ಹಿಸ್ಟಾರಿಕಲ್ ರೈಟಿಂಗ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿ ಅದರ ಅದು ಲಿಂಗ್ವಿಸ್ಟಿಕ್ಸಿನ ಕ್ರಮದಲ್ಲಿ ಅದು ಹೇಗೆ ಬಳಸಬೇಕು ಅಂತ. ಆದರೆ ಅದು ಒಂದು ಟೆಕ್ಸ್ಟ್ ಆಗ್ತದೆ. ಆದರೆ ಈಗ ಸುರೇಂದ್ರ ರಾವ್ ಮತ್ತು ನಾವೆಲ್ಲ ಹೇಳೋ ಹಾಗೇನೆ ಅದು ಬದಲಾಗ್ತಾ ಹೋಗ್ತದೆ. ಯಾಕೆಂತ ಹೇಳಿದರೆ, ನೀವು ಅನೇಕ ನಾವು ಸಣ್ಣ ಉದಾಹರಣೆಗಳು, ನಾವು ಮಂಗಳೂರು ದರ್ಶನವನ್ನು ಅದರ ಲೇಖನಗಳನ್ನು ಅದರಲ್ಲಿ ಒಂದು ಇಡೀ ಭಾಗ ಹಿಸ್ಟ್ರಿಯ ಬಗ್ಗೆ. ಆದರೆ ನಾನು ಸುರೇಂದ್ರ ರಾವ್ ನಮ್ಮ ಸಮಿತಿಯಲ್ಲಿದ್ದರು ಮತ್ತು ಅವರ ಶಿಷ್ಯರುಗಳು ಶ್ಯಾಮ್ ಭಟ್ರಿಂದ ಹಿಡಿದು ಅನೇಕ ಮಂದಿ ಬರೆದು, ಮಾಲತಿ ಮೂರ್ತಿ, ಪುಡ್ಲಿಕ ಎಲ್ಲ ಬರೆದು. ಆ ಲೇಖನ ಬರೆದ ಮೇಲೆ ಕೂಡ ನಾವು ಅವರ ಲೇಖನಗಳನ್ನು ನಾವು ತಿದ್ದಿದ್ದೇವೆ. ನಾನು ಹಿಸ್ಟ್ರಿ ಪ್ರೊಫೆಸರ್, ನಾನು ತಿದ್ದಿದ್ದೇನೆ, ಸುರೇಂದ್ರ ರಾವ್ ತಿದ್ದಿದ್ದಾರೆ. ಯಾಕೆ ನಮಗೇನಾಗಿದೆ ಅಂದರೆ, ತಿದ್ದಿದ್ದು ಯಾಕೆಂದರೆ ನಾವು ಅದರ ವಿಶ್ವಾಸಾರ್ಹತೆ ಪ್ರಶ್ನೆ ಮಾಡಿದ್ದಲ್ಲ. ನಮಗೇನಾಗ್ತದೆ ಅಂದರೆ, ಒಂದು ಬರವಣಿಗೆ ಅವರು ಏನು ಹೇಳ್ತಾರೆ ಅನ್ನೋದು ಒಂದು ನಮಗೆ ಸಂವಹನಗೊಳ್ಳಬೇಕು ಮತ್ತು ಅದಕ್ಕೊಂದು ಆರ್ಗ್ಯುಮೆಂಟ್ ಬೇಕು. ಯಾಕೆಂದರೆ ಒಂದು ಆರ್ಗ್ಯುಮೆಂಟ್ ರೂಪದಲ್ಲಿ ಬರೆದು ಹೋದರೆ ಅದು ಕಷ್ಟ ಆಗೋದಿಲ್ಲ. ಅಷ್ಟು ಬಂದರೆ ಮಾತ್ರ. ಇಲ್ಲದೇ ಏನಾಗ್ತದೆ, ನೀವು ಒಂದು ಆರ್ಕಿಯಾಲಜಿಯ ಮ್ಯೂಸಿಯಂನಲ್ಲಿರುವಂಥದ್ದು ಒಂದು ಇನ್ಸ್ಕ್ರಿಪ್ಷನ್ನ ಒಂದು ಕಚೇರಿಯಲ್ಲಿರುವುದಕ್ಕೆ ಇದು ವ್ಯತ್ಯಾಸ ಇಲ್ಲ. ಅದು ಒಂದು ರೂಪಕ್ಕೆ ಬರಬೇಕು. ಈಗ ಇದರ ಬಗ್ಗೆ ಹೇಳುವಾಗಲೂ, ಇದರ ಸಾಹಿತ್ಯ ಬಗ್ಗೆ ಹೇಳುವಾಗಲೂ ನಾವು ಸಾಹಿತ್ಯವನ್ನು ಹಿಸ್ಟ್ರಿಯ ಸೋರ್ಸ್ ಹಂಟಿಂಗ್ ಮಾಡುವಂಥ ಒಂದು ಆರ್ಕೈವ್ ಅಂತ ನಾವು ಪರಿಗಣಿಸುವುದಿಲ್ಲ. ಅದು ಭಾಳ ಮುಖ್ಯವಾದ. ಯಾಕೆಂದರೆ ಅದನ್ನೇನಾಗಿದೆ, ಈಗ ಎಷ್ಟೋ ಬಾರಿ ಆ ಥರ ಇದೆ. ಈಗ ನಾಗೇಗೌಡರ ನನ್ನೂರು ಅನ್ನುವ ಜಾನಪದ ರೂಪದ ಕಾದಂಬರಿ ಕಥೆ ಬಂದಾಗ, ಅದು ದೇವರು ಮಹಾದೇವರ ಒಡನಾಡ ಕುಸುಬಲೆ ಬಂದಾಗ ಅದು ಚಾಮರಾಜನಗರ ಕಡೆಯ ದಲಿತರ ಬದುಕು ಹೇಳುತ್ತದೆ, ಇವೆಲ್ಲವನ್ನು ಹೇಳಿದೆ. ಆದರೆ ಆ ಥರ ಮಾಡಿದಾಗ, ಅಥವಾ ನಾವು ತೇಜಸ್ವಿಯವರ ಕಾದಂಬರಿ ಇಟ್ಕೊಂಡು ಮಲೆನಾಡಿನ ಚಿತ್ರವನ್ನು ಕೊಡ್ತೇವೆ ಅಂತ ಹೇಳ್ತಾ ಹೋದರೆ, ಅದನ್ನು ನಾವು ಎಲ್ಲೋ ಒಂದು ಕಡೆ ಒಂದು ಡಾಕ್ಯುಮೆಂಟ್ ಆಗಿ ಮಾತ್ರ ನೋಡ್ತೇವೆ ಅಂತ. ಅದಕ್ಕೆ ನಾನು ಅದನ್ನು ಸಣ್ಣ ಸೂಕ್ಷ್ಮ ಹೇಳಿರುವಂಥದ್ದು. ಅಲ್ಲಿ ಆ ಟೆಕ್ಸ್ಟಿನಲ್ಲಿ ಯಾವ ಹಿಸ್ಟಾರಿಕಲ್ ನಾನು ಹೇಳ್ತಾ ಇರೋದು ಕಳೆದು ಹೋದದ್ದು ಅಂತಲ್ಲ. ಎಲ್ಲ ಕಾಲಕ್ಕೂ ನಾವು ಒಂದು ಸಮುದಾಯದಲ್ಲಿ ನಾವು ಗಮನಿಸಬೇಕಾದ ಅಂಶಗಳು ಚರ್ಚೆಗೊಳಗಾಗ್ತವೆ. ನನ್ನ ಪ್ರಕಾರ ಹಿಸ್ಟಾರಿಸಿಟಿ ಈಸ್ ನಾಟ್ ದಿ ಒನ್ ವಿಚ್ ಈಸ್ ಆಲ್ರೆಡಿ ಫಾಸಿಲೈಸ್ಡ್. ಐ ಡೋಂಟ್ ಕಾಲ್ ಎನಿ ಪಾಸಿಟಿವ್ ಥಿಂಗ್ ಆಸ್ ಹಿಸ್ಟ್ರಿ. ನನ್ನ ಪ್ರಕಾರ ವಿಚ್ ಈಸ್ ಡೈನಾಮಿಕ್, ವಿಚ್ ಈಸ್ ಆ್ಯಕ್ಟಿವ್, ವಿಚ್ ಈಸ್ ಇಂಟರಾಕ್ಟಿವ್ ಈಸ್ ಹಿಸ್ಟ್ರಿ. ನನಗೆ ಇವತ್ತು ಹಿಸ್ಟ್ರಿ ಯಾಕೆ ಬೇಕು ಅಂತ ಹೇಳಿ ನಾನು ಈಗಲೂ ಅವ್ರ ಜೊತೆಗೆ ಸಂವಾದ ಮಾಡ್ಬೋದು ಮತ್ತು ಮುಖಾಮುಖಿ ಮಾಡ್ಬೋದು. ಎಲ್ಲಿ ನೀವು ಜಸ್ಟಪೊಸಿಷನ್ ಮಾಡಲಿಕ್ಕೆ ಆಗೋದಿಲ್ಲ, ಹಿಸ್ಟ್ರಿ ಆಗಲಿಕ್ಕೆ ಆಗೋದೇ ಇಲ್ಲ. ಅದನ್ನು ಈಗ ಅವರು ಹೇಳಿದ ಮಾತನ್ನು ಸ್ವಲ್ಪ ನಾನು ತಿಳಿದುಕೊಳ್ಳೋದು. ಅಂದರೆ ನಾವು ಸೇಮ್ ಥಿಂಗ್ ವಿ ಟಾಕ್ ಅಬೌಟ್ ಕಲ್ಚರಲ್ ಐಡೆಂಟಿಟಿ.
ಅನೇಕ ಮಂದಿ ಕಲ್ಚರಲ್ ಐಡೆಂಟಿಟಿ ಅಸ್ಮಿತೆ ಅಂತ ಹೇಳಿದಾಗ ಅದೊಂದು ಒಂದು ಸೆಕ್ಲೂಡೆಡ್ ಬೋಲಸ್ ಲಂಪ್ ಅನ್ನೋ ಕಲ್ಪನೆ. ಇಟ್ಸ್ ನಾಟ್ ದಟ್. ನೀವು ಎಲ್ಲಿ ಕಮ್ಯುನಿಕೇಟ್ ಮಾಡಲಿಲ್ಲ, ಒಬ್ಬ ಇನ್ನೊಬ್ಬರ ಜೊತೆಗೆ ಸಂವಾದ ಮಾಡಲಿಕ್ಕೆ ಸಂವಹನ ಮಾಡಲಿಕ್ಕೆ ಸಾಧ್ಯ ಆಗದಿರೋದು ಕಡಿಮೆ, ಅದು ಐಡೆಂಟಿಟಿ ಆಗೋದಿಲ್ಲ. ಅದೇ ಥರದಲ್ಲಿ ಹಿಸ್ಟಾರಿಸಿಟಿ ಅನ್ನೋದು ನಾನು ಅದಕ್ಕೆ ಹೇಳಿದೆ, ನಾನು ಮಲೆಕುಡಿಯರದ್ದು ಬಹಳ ಉದ್ದೇಶಪೂರ್ವಕ ಬಳಸ್ಬೋದು. ಇವತ್ತು ಮಲೆಕುಡಿಯರ ಬಗ್ಗೆ ನಾನು ಪತ್ರಿಕೆಗಳಲ್ಲಿ ಓದ್ತಾ ಇದ್ದೇನೆ, ಅವರ ಸಮಸ್ಯೆಗಳ ಬಗ್ಗೆ ಓದ್ತಾ ಇದ್ದೇನೆ, ರಿಲಿಜನ್ ಬಗ್ಗೆ ಓದ್ತಾ ಇದ್ದೇನೆ, ಅವರ ಭೂಮಿ ಹಕ್ಕು ಬಗ್ಗೆ ಓದ್ತಾ ಇದ್ದೇನೆ. ನನಗೆ ಕುಡಿಯರ ಕೂಸಿನನ್ನು ನಾನು ಒಂದು 20 ವರ್ಷದ ಹಿಂದೆ 10 ವರ್ಷದಿಂದ ಓದಿದ್ದಕ್ಕೂ ನಾನು ಕಳೆದವರ ಓದಿದ್ದಕ್ಕೂ ವ್ಯತ್ಯಾಸ ಆಗಿದೆ. ಈ ಸೆಮಿನಾರಿಗಾಗಿ ನಾನು ಓದಿದಾಗ ಕರೆದ್ರು, ನಾನು ಕುಡಿಯರ ಕೂಸು ಪಾಠ ಮಾಡಿದ್ದೆ. ನಾನು 10 ವರ್ಷ ಹಿಂದೆ ಓದಿದ್ದೆ, ಕಾದಂಬರಿಗೆ ಓದಿದ್ದೆ, ಪಾಠ ಮಾಡಲಿಕ್ಕೆ ಓದಿದ್ದೆ, ವಿಮರ್ಶೆ ಓದಿದ್ದೆ. ಆದರೆ ಕಳೆದ ಈ ಸೆಮಿನಾರಿಗೆ ಓದಿದಾಗ ನಾನೀಗ ಇವತ್ತು ಹೇಳಿದ ಪಾಠ ಯಾವುದು ನಾನು ಹಿಂದೆ ಹೇಳಿದ್ದಲ್ಲ. ನನಗೇನಾಗಿದೆ, ಸೆಕ್ಸ್, ಕಿನ್ಶಿಪ್ಪು, ಮ್ಯಾರೇಜ್, ಈ ಕಲ್ಕುಡ, ಮತ್ತು ಈ ಸುಬ್ರಹ್ಮಣ್ಯ, ಆಮೇಲೆ ನಿರ್ಮಲ ಭಟ್ರು, ಎಸ್ಟೇಟ್, ಇವೆಲ್ಲವನ್ನು ನಾನು ನನ್ನ ಫೀಲ್ಡ್ ವರ್ಕಿನಲ್ಲಿ ಮತ್ತೆ ಗ್ರಹಿಸಿಕೊಂಡಾಗ ಇವೆಲ್ಲವೂ ಒಂದು ಹಿಸ್ಟ್ರಿಯ ಬಹಳ ಮುಖ್ಯವಾದ ಭಾಗ. ಯಾಕೆಂತ ಹೇಳಿದರೆ ಇವತ್ತು ಕೂಡ ಅದನ್ನು ನಾವು ಇಟ್ಟುಕೊಂಡು, ಕಾದಂಬರಿ ಇಟ್ಟುಕೊಂಡು ಇವುಗಳನ್ನು ನಾವು ಗಮನಿಸಲಿಕ್ಕಾಗ್ತದೆ. ಆದ್ದರಿಂದ ಅದು ಆದಕ್ಕೆ ನಾನು ಹೇಳ್ತಾ ಇರೋದು ಟೆಕ್ಸ್ಟನ್ನು, ಈಗ ಕಾರಂತರ ಕಾದಂಬರಿ ಅದು ಓಪನ್ ಟೆಕ್ಸ್ಟ್. ನಾವು ಓಪನ್ ಟೆಕ್ಸ್ಟ್ ಅಂತ ನಾವು ಗಮನಿಸಿದ ಅದನ್ನು ಕೊನೆ ಅಂತ ಹೇಳಿದರೆ, ನಾವು ಈಗ ಇವರು ಹೇಳಿದಾಗೆ ನಾನು ಸಾಹಿತ್ಯದ ಮೇಷ್ಟ್ರ ಹೇಳ್ತೇನೆ, ನಮ್ಮ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳಿ ಆಗಲಿಲ್ಲ ಅಂತ. ನಾವು ಸಾಹಿತ್ಯದವನ್ನು ಇಷ್ಟು ವರ್ಷ ಓದಿಯೂ ನಾವು ಸಾಹಿತ್ಯ, ಯಾಕಂದರೆ ಸಾಹಿತ್ಯ ಯಾವಾಗಲೂ ಕೂಡ ನಮಗೆ ಅದು ಮುಕ್ತವಾಗಿರಬೇಕು ಮತ್ತು ಇಂಟರಾಕ್ಟಿವ್ ಆಗಿರಬೇಕು. ಹಾಗಾಗಿ ನನಗೆ ಈಗ ಒಂದು 10 ವರ್ಷದ ಹಿಂದೆ ಇವತ್ತು ಓದುವಾಗ ಈಗ ಬೇರೆ ಅರ್ಥ ಕಾಣೋಕ್ಕೆ, ನಾನು ಇವತ್ತಿನ ಅನೇಕ ಸಂಗತಿಗಳ ಜೊತೆಗೆ ಅದಕ್ಕೆ ಸಂಪರ್ಕ ಕಲ್ಪಿಸಿಕೊಂಡು ನಾನು ನೋಡ್ಲಿಕ್ಕೆ ಹೋಗ್ತೇನೆ. ಈ ಅರ್ಥದಲ್ಲಿ ಈ ಯಾವುದು ಹಿಸ್ಟಾರಿಸಿಟಿ ಆಫ್ ದಿ ಯಾವುದು ಟೆಕ್ಸ್ಟ್ ಮತ್ತು ಟೆಕ್ಸ್ಚುಯಾಲಿಟಿ ಅನ್ನುವುದು ಕೂಡ ಅದು ಓಪನ್. ಯಾಕೆಂದರೆ ಆದ ಕಾರಣಕ್ಕೆ ನಾನು ಅದನ್ನು ಇವರು ಹೇಳಿದೆ, ವಾಸ್ತವಿಕವಾಗಿ ನಾವು ನೋಡಬೇಕು. ಇದನ್ನು ಹೇಳ್ಬೋದಾದರೆ ಟಿಪ್ಪು ಸುಲ್ತಾನ್ ಬಗ್ಗೆ ಇವರು ಲೇಖನ ಬರೆದರು. ನಾವು ಅದರ ಬಗ್ಗೆ ಒಂದು 8 ಬಾರಿ ನಾವು ಚರ್ಚೆ ಮಾಡಿದ್ದೇವೆ ನಮ್ಮ ಆಫೀಸಿನಲ್ಲಿ. ಅವರೆಲ್ಲ ರೆಕಾರ್ಡ್ಸ್ಗಳನ್ನು ಕೊಟ್ಟುಕೊಂಡು ಕೂಡ ಅವರು ಕೊಡುವ ಅಭಿಪ್ರಾಯ ನೀವು ನೋಡೋದನ್ನ ಲೇಖನ ಇನ್ನೊಂದು ಬಾರಿ ನೀವು ಓದಬೇಕು. ಹೇಗೆ ಅದನ್ನು ಈಗ ಹೇಳಿದ್ರು ಟ್ರುತ್ವಾಗಿ ಕೂಡ ಬೇರೆ ಬೇರೆ ಟ್ರುತ್ಗಳನ್ನು ಕೂಡ ಒಂದು ಕಡೆ ಜಸ್ಟಪೋಸ್ ಮಾಡಿಯೂ ನಾವು ಟೆಸ್ಟ್ ಮಾಡಲೇಬೇಕು. ನಾವು ವಿ ಕ್ಯಾನಾಟ್ ಎಸ್ಕೇಪ್ ಫ್ರಮ್ ಟೆಸ್ಟ್. ನಾವು ಅದನ್ನು ಎಲ್ಲಿಂದ ಓಡ್ಕೊಂಡು ಹೋಗ್ಲಿಕ್ಕೆ ನಾವಲ್ಲಿ ನಮ್ಮಲ್ಲಿ ಅವೆಲ್ಲಿ ಹೇಳ್ತೇವೆ ಅಂತ ಬಹಳ ಸ್ಪಷ್ಟವಾಗಿ ಅಲ್ಲಿ ಹೇಳಲೇಬೇಕು. ಸ್ಪಷ್ಟವಾಗಿ ಹೇಳಿದವರು ಅದು ಒಂದು ಒಂದು ಅಧ್ಯಯನದ ದಾಖಲಾಗುವುದಿಲ್ಲ. ಈ ಥರದ ಕೆಲಸ ಮಾಡುವಾಗ ಎರಡೂ ಕಡೆ ಕೂಡ ಒಂದು ವಿಶೇಷವಾದ ಸೂಕ್ಷ್ಮತೆ ಬೇಕು, ಸಂವೇದನಾಶೀಲತೆ ಬೇಕು. ಮತ್ತು ಇವರು ಹೇಳಿದಾಗೇ ಈ ಡಿಸಿಪ್ಲಿನ್ ಅಥವಾ ಜಾನ್ರಾ ಅನ್ನುವಂಥ ರಿಜಿಡಿಟಿಯನ್ನು ನಾವು ಮೀರುವ ಕೆಲಸ ಮಾಡಬೇಕು. ಅದು ಮಾಡದೆ ನಾವು ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗಲ್ಲ. ಅದು ಭೂ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ದಲಿತರಿಗೆ ಭೂಮಿ ಸಿಕ್ಕೇ ಇಲ್ಲ ಅಂತ. ವಾಸ್ತವವಾಗಿ ದಲಿತರು ಈ ಗ್ರಾಮ ವ್ಯವಸ್ಥೆಯ ಹೊರಗಡೆ ಇದ್ದವರೇ ಹೊರತು ಅವರು ಒಳಗಡೆ ಇರಲಿಲ್ಲ. ಈಗಲೂ ಕೂಡ ಅಷ್ಟೇ ದಲಿತರ ವಾಸಸ್ಥಾನ ಇರುವಂಥದ್ದು ಕಾಡಿನ ಬದಿಯಲ್ಲೇ ಸಾಮಾನ್ಯವಾಗಿ ಅವರ ವಾಸಸ್ಥಾನ. ಕೆಲಸಕ್ಕೆ ಮಾತ್ರ ಊರಿನ ಒಳಗೆ ಬರ್ತಾ ಇದ್ರು. ಭೂಮಿಯ ಒಡೆತನ ಅವರು ಮೂಲದ ಆಳುಗಳಾಗಿದ್ದವರು ಹೊರತು ಅವರು ಒಕ್ಕಲುಗಳಾಗಿ ಎಲ್ಲಿಯೂ ಕೂಡ ಇರಲಿಲ್ಲ. ತುಳುನಾಡಲ್ಲಿ ಒಕ್ಕಲುಗಳಾಗಿ, ಹಾಗೆ ಒಕ್ಕಲುಗಳು ಯಾರಾಗಿದ್ದರೂ ಅವರಿಗೆ ಯಾವುದು ಹೇಳುವ ಗೌಡ ಬೆಲ್ಲವ ಇವರಿಗೆ ಭೂಮಿ ಸಿಕ್ಕಿದೆ. ದಲಿತರು ಇವತ್ತು ಕೂಡ ವಾಸ್ತವವಾಗಿ ಭೂಮಿಯ ಹಕ್ಕನ್ನು ಕಳ್ಕೊಂಡು ಈಗ ಅಲ್ಲಿ ಹೇಗೆ ನಗರದ ಒಬ್ಬ ವ್ಯಕ್ತಿಗ ಮಲೆಗೆ ಹೋಗಿ ಮಲೆಯನ್ನು ತನ್ನ ಸ್ವಾಧೀನ ಮಾಡಿಕೊಂಡು ಮಲೆಕುಡಿಯರನ್ನು ಹೇಗೆ ಅವರ ಭೂಮಿಯ ಒಡೆತನದಿಂದ ದೂರ ಮಾಡಿದ, ಇಲ್ಲಿ ಕೂಡ ಆಗಿರುವಂಥದ್ದು ಅದೇ ಒಂದು ವ್ಯವಸ್ಥೆ. ಇದು ಒಂದು ಅಂಶ. ಹಾಗಾಗಿ ದಲಿತರಿಗೆ ಇವತ್ತು ಕೂಡ ಯಾಕೆ ಭೂಮಿ ಇಲ್ಲ ಅಂತಂದರೆ ಮೂಲ ನೆಲೆಯಿಂದ ಅವರನ್ನು ಪಲ್ಲಟ ಮೊದಲೇ ಮಾಡಿಯಾಗಿದೆ. ಎರಡನೆಯದು ಈ ಕಲ್ಚರಲ್ ಹಿಸ್ಟ್ರಿಯನ್ನು ದಾಖಲು ಮಾಡುವಾಗ ಕೆಲವು ಬಾರಿ ಮಾಹಿತಿಗಳನ್ನು ಎರಡನೆಯವರಿಂದ ಪಡ್ಕೊಂಡು ಅದನ್ನು ಬಳಸಿಕೊಳ್ಳುವಾಗ ಕೆಲವೊಂದು ಎಡವಟ್ಟುಗಳು ಆಗ್ತವೆ ಅನ್ನೋದಕ್ಕೆ ಕಾರಂತರ ಕಾದಂಬರಿಯಲ್ಲೇ ನಾವು ಒಂದು ಉದಾಹರಣೆಯನ್ನು ಕೊಡ್ತೇವೆ. ಯಾಕಂದರೆ ಕಾರಂತರಿಗೆ ತುಳು ಗೊತ್ತಿರಲಿಲ್ಲ. ಇಲ್ಲಿ ಬರುವಂಥ ಸಮುದಾಯಗಳೆಲ್ಲರೂ ಕೂಡ ಕನ್ನಡ ಗೊತ್ತಿಲ್ಲದಿರುವಂಥ ತುಳು ಮಾತೃಭಾಷೆ ಆಗಿರ್ಬೋದು. ಹಾಗಾಗಿ ಅವರ ಜೊತೆ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಒಬ್ಬ ಮೀಡಿಯೇಟರ್ನ ಬಳಸ್ಕೊಂಡಿರಬೇಕು.
ಹಾಗೆ ಬಳಸಿಕೊಳ್ಳುವಾಗ ಇಲ್ಲಿಯ ದಲಿತರನ್ನ ಸಾರ್ವತ್ರಿಕವಾಗಿ ಎಲ್ಲೂ ಹೋಗದೆ ಅನ್ಯ ಸಮುದಾಯದವರು ಕರೀತಿದ್ದು ಕೊಲೆಯರು ಎಂಬುದಾಗಿ, ಕೊಲೆಯರು. ಆದರೆ ಅವರಿಗೆ ಅವರದ್ದೇ ಆದಂಥ ಒಂದು ಜಾತಿಯ ಐಡೆಂಟಿಟಿ ಇದೆ. ಕಾರಂತರು ಅದನ್ನು ಏನು ಮಾಡಿದ್ರೆ ಚೋಮ ಮೇರ ಅಂತ ಹೇಳ್ತಾರೆ. ಆದರೆ ಕಾದಂಬರಿ ಒಳಗಿನ ಕಲ್ಚರಲ್ ಹಿಸ್ಟ್ರಿ ನೋಡಿದ್ರೆ ಚೋಮ ಮೇರ ಅಲ್ಲ, ಅಲ್ಲಿ ಬರುವಂಥದ್ದು ಚೋಮ ಮನ್ಸ ಸಮುದಾಯಕ್ಕೆ ಸೇರಿದವನಾಗಿರ್ತಾರೆ. ಯಾಕಂದರೆ ಮೇರ ಸಮುದಾಯದವರು ಎಲ್ಲಿಯೂ ಕೂಡ ದನದ ಮಾಂಸವನ್ನು ಅವರು ಆಹಾರವಾಗಿ ಅವರು ಬಳಸೋದಿಲ್ಲ. ಇದು ಕಲ್ಚರಲ್ ಹಿಸ್ಟ್ರಿ ಗೊತ್ತೇ ಇದ್ದವರಿಗೆ ಮಾತ್ರ. ಹಾಗಾಗಿ ಅಲ್ಲಿ ಮತ್ತೆ ನುಡಿ ಒಂಟಿ ನುಡಿಯನ್ನು ಬಳಸುವಂಥ ಪದ್ಧತಿ ಬೇರೆಯವರಲ್ಲಿ ಇಲ್ಲ, ಇವರಲ್ಲಿದೆ. ಯಾರಲ್ಲಿ ಮನ್ಸ ಸಮುದಾಯದಲ್ಲಿ ಬಳಸುವಂಥ ನುಡಿಯನ್ನು ಒಬ್ಬನೇ ಒಂಟಿಯಾಗಿ ಅವರು ಬಳಸುವಂಥ ಪದ್ಧತಿಯಲ್ಲಿ ಇದೆ. ಹಾಗಾಗಿ ಈ ಕಲ್ಚರಲ್ ಹಿಸ್ಟ್ರಿಯನ್ನು ದಾಖಲು ಮಾಡುವಾಗಲೂ ಕೂಡ ಸ್ವಲ್ಪ ಅಧಿಕೃತವಾಗಿ ಇಲ್ಲದೆ ಹೋದರೆ ಅದನ್ನು ದಾಖಲು ಮಾಡುವ. ಈಗ ಮುಂದಿನವರು ಚುನಾವಣಾ ನುಡಿಯನ್ನು ನಾವು ಓದುವಾಗ ಹೌದು ಈ ರೀತಿಯ ತಪ್ಪು ವಿವರಗಳು ಅದರಲ್ಲಿ ದಾಖಲಾಗಿರುತ್ತವೆ. ಈಗ ನಿಮ್ಮ ಎರಡನೇ ಪ್ರಶ್ನೆಗೆ ಮೊದಲು ಉತ್ತರಿಸ್ತೇನೆ, ಯಾಕಂದ್ರೆ ನನ್ನ ಹತ್ರ ಟೆಕ್ಸ್ಟ್ ಇರುವ ಕಾರಣ. ಇಲ್ಲಿ ಮೊದಲನೇದಕ್ಕೆ ನಾನು ಅದರ ಮುನ್ನುಡಿಯ ಭಾಗ ಓದ್ದೇನೆ. ಇದು ಮೊದಲ ಮುದ್ರಣ 31ರಲ್ಲಿ ಬಂದದಕ್ಕೆ ಕಾರಂತ ಕಳೆದ ಮುನ್ನುಡಿ. ಇದರಲ್ಲಿ ಬಹುವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಲೆಯರ ಜೀವನ ಚಿತ್ರವಿರುವುದರಿಂದ ಅದನ್ನು ಕುರಿತು ಒಂದೆರಡು ಮಾತು ಹೇಳುತ್ತೇನೆ. ನಮ್ಮಲ್ಲಿ ಅಸ್ಪೃಶ್ಯರಾದ ಬಲೆಯರ ತಂಡದಲ್ಲಿ ಮೇರ, ಬೈರ, ಅಜ್ಜಿಲ, ಮಾರಿ ಎಂದು 4 ಬೇರೆ ಬೇರೆ ಭಾಗಗಳಿವೆ. ಆದರೆ ಮೇರರು ಸಾಗುವಳಿಯನ್ನು ಮಾಡಿಕೊಂಡಿರಲು ಸಾಧ್ಯವಿದೆ. ಆದರೆ ತೀರ ಕೆಳಗಿನವರೆಂದು ಎಣಿಸಲ್ಪಡುವ ಮಾರಿ ವಲಯರಿಗೆ ಅಷ್ಟು ಅವಕಾಶವನ್ನು ಸಮಾಜ ಕೊಡುತ್ತಲಿಲ್ಲ. ಅವರ ನೆರಳಿನ ಸ್ಪರ್ಶವೂ ಕೂಡದು ಎನ್ನುವರಿದ್ದಾರೆ. ಉಚ್ಚಿಷ್ಟವನ್ನು ತಿಂದೋ, ಸತ್ತ ಜಾನುವಾರುಗಳನ್ನು ತಿಂದೋ, ಇಲ್ಲವೇ ನಿಂದನೀಯವೆನಿಸುವ ಇನ್ನಾವ ವ್ಯಕ್ತಿಯಿಂದಲೋ ಅವರ ಜೀವನ ಸಾಗಬೇಕು. ನಮ್ಮ ಜಿಲ್ಲೆಯ ಉತ್ತರ ಭಾಗದಲ್ಲಿ ಈಗಿನರನ್ನು ಇಂದಿಗೂ ಕೂರಿಗೆ ಕೂಡ ಕರೆಯುತ್ತಿಲ್ಲ. ಅಂಥ ಬಳಗದ ಜೀವಿಯು ಚೋಮ. ಉಳಿದ ವಿಚಾರಣ ಕಥೆ ಹೇಳುದು. ಆ್ಯಕ್ಚುಲಿ ಇಲ್ಲಿ ಅವರು ಆದರೆ ಒಂದು ಅಲ್ಲಿ ಅವರಲ್ಲಿ ನೀವು ಹೇಳಿದ್ದಕ್ಕೆ ಇಲ್ಲಿ ಅವರು ಹೇಳಿರೋದು ಮೇರ ಅಂತ ಹೇಳಿ. ಆದರೆ ಇದರಲ್ಲಿ ಏನಾಗಿದೆ, ಅವರ ಸ್ಮೃತಿ ಪಟಲದಿಂದ ಮೇರ ಅಂತ ಹೇಳಿ. ಬಟ್ ಆ್ಯಕ್ಚುಲಿ ಕಾದಂಬರಿಯಲ್ಲಿ ಮೇರ ಅಂತ ಹೇಳಿಲ್ಲ. ನೀವು ಹೇಳಿದ್ದು ಕರೆಕ್ಟ್. ಮೊದಲನೇದಕ್ಕೆ ಉತ್ತರ ಕೊಡ್ತೀನಿ. ಮೊದಲನೇದು ಬಹಳ ಸರಿಯಾದ ನಿಮ್ಮ ಅಭಿಪ್ರಾಯ. ಆದರೆ ಮುಂದೆ ನನ್ನ ಸಣ್ಣ, ನಾನು ಹಳ್ಳಿಯಲ್ಲಿದ್ದವನು ಮತ್ತು ಮನೆಯ ನನ್ನ ತಂದೆಯ ಮನೆಯ ಅಗ್ರಾಣದಲ್ಲಿ ಈ ಮೇರರುಗಳನ್ನು ಮುದ್ದ ಮೇರ ಅಂತ ಅವರು 3-4 ಕುಕ್ಕ, ಮುದ್ದ, ಉಕ್ರ, ಚನಿಯ 4 ಮನೆಗಳಿದ್ದು. ನಾನು ಇದನ್ನು ಹೇಳ್ತೇನೆ, ನನ್ನ 1ನೇ ವಯಸ್ಸಿನಿಂದ ಒಂದು 15-16ವರೆಗೆ ಅವರು ನೀವು ಹೇಳಿದಾಗೆ ಅವರಿಗೆ ಇದು ಅವರು ಅಲ್ಲಿ ಇರುವ ಎಲ್ಲ ಬಂಟರು, ಅಲ್ಲಿ ಒಬ್ಬರು ಬಂಟರಿಗೆಲ್ಲ ಅಲ್ಲಿರುವ ಎಲ್ಲ ಬಂಟರ ಮನೆಗಳಿಗೆ ಕೆಲಸಕ್ಕೆ ಹೋಗ್ತಾ ಇದ್ರು. ಆದರೆ ಅವರಿಗೆ ಅದು ಈ ಗೇಣಿಗಳು ಇಲ್ಲ. ಗೇಣಿಗಳಿದ್ದದ್ದೆಲ್ಲ ಮರಾಠಿ ನಾಯಕರಿಗೆ, ಗೌಡರಿಗೆ ಹೆಚ್ಚು ಅಲ್ಲಿದ್ದದ್ದು. ನಾನು ಹೇಳಿದ ನನ್ನ ಕುಡಿತಗ್ರಾಮ. ಹಾಗಾಗಿ ಏನಾಯಿತು ಅಂದರೆ ಈ ಲ್ಯಾಂಡ್ ರಿಫಾರ್ಮ್ ಬಂದಾಗ ಅವರಿಗೆ ಯಾವ ಥರದ್ದು ಸಿಗಲಿಲ್ಲ. ಬಟ್ ಊರಿನ ಹೊರಗಿರಲಿಲ್ಲ. ನನಗೆ ಗೊತ್ತಿದ್ದಾಗೆ ನಮ್ಮ ಗದ್ದೆಯ ಬದಿಯಲ್ಲೇ ಇವರ 4 ಈ ಮುದ್ದನ ಬಗ್ಗೆ ಯಾಕೆ ಈಗಲೂ ನೆನಪಿದೆ ಅಂದರೆ, ನಮ್ಮ ತಂದೆ ಏನಾದರೂ ಬಾಳೆಕಾಯಿ ಇದೆಲ್ಲ ಹುಟ್ಟೂರಿನ ಭಾವನೆ ಕಾರಂತಿ ಕಳಿಸ್ತಾ ಇದ್ದರೆ, ಕಾರಂತಿ ಬಹಳ ಹತ್ತಿರದವನು ಮುದ್ದಾಗಿದ್ದ. ಮುದ್ದನನ್ನು ಕಳಿಸಿ ಮುದ್ದ ಅಲ್ಲಿಗೆ ಹೋಗಿ ಕೊಟ್ಟು ಬರೋದು ಬಹಳ ಈಗಲೂ ನಮಗೆ ನೆನಪಿದೆ. ಅವನ ನೆನಪು ಬಹಳ ಪ್ರೀತಿ ಇರೋದು. ಆದರೆ ಇದ್ದರೂ ಕೂಡ ಅವ್ರಿಗೆ ಏನಾಗಿದ್ದು, ಅವರೆಲ್ಲರೂ ಈ ಹಿಂದೆ ಹೋದಾಗೆ ಒಂಥರ ಯಾವುದೋ ಮೂಲದ ಹೊಲೆಯರು ಅನ್ನುವ ಥರವೇ ಇದ್ದು ಬರುತ್ತೆ ಅವರಿಗೆ. ಆರೇನಾಗಿದೆ, ಈ ಉಳಿದವರಿಗೆ ಏನಾಗಿದೆ ಅಂದರೆ, ವಾಸ್ತವಿಕ ಅವರಿಗೆ ಎತ್ತುಗಳು ಇರಲಿಲ್ಲ. ದನ ಒಂದಿತ್ತು, ದನದಿಷ್ಟು ಎತ್ತು ಇರಲಿಲ್ಲ. ಆದರೆ ಇವರು ಇದು ಮಾಂಸ ಹಿಂಸೆ ಯಾವ ದನ ತಿಂತ ಇರಲಿಲ್ಲ. ಆದರೆ ಇವರಿಗೆ ಏನಾಗಿದೆ, ಹತ್ತಿರ ಇದ್ದರೂ ಕೂಡ ಭೂಮಿ ಹೊಡೆತನ ಸಿಗ್ತೇವೆ. ನೀವು ಹೇಳಿದಾಗ ನನಗೆ ಇನ್ನೂ ಅದರ ಬಗ್ಗೆ ಸ್ಟೆಟಿಕ್ಸ್ ಇಲ್ಲ. ಆದರೆ ನನಗೇನಾಗಿದೆ, ನಾನು ಈಗಲೂ ಕೂಡ ಇಡೀ ಕರ್ನಾಟಕ ಹೋಲಿಸಿದರೆ, ನಾನು ಅದನ್ನು ಅನೇಕ ಮಾಡಿ ನಾನು ಓಪನ್ ಹೇಳಿದ್ದೇನೆ, ದಕ್ಷಿಣ ಕನ್ನಡ ದಲಿತರಿಗೆ ಸಿಕ್ಕಿದ ಅವಕಾಶಗಳು ಬಹಳ ಕಡಿಮೆ. ಆರ್ಥಿಕವಾಗಿ ಮತ್ತು ಎಲ್ಲ ರೀತಿಯಲ್ಲಿ ಕೂಡ ಭೂಮಿ ಸಿಕ್ಕಿದ್ದಾಗಲಿ ಅನುಕೂಲಗಳಲ್ಲಿ ಉಳಿದ ಕಡೆ ಏನಾಗಿದೆ, ಒಂದು ಸಂಘಟನೆ ಕೊರತೆ ಅಥವಾ ಡಿಸ್ಟ್ರಿಬ್ಯೂಷನ್ ಆದ ಕಾರಣ ಇರ್ಬೋದು. ನನ್ನ ಪ್ರಕಾರ ಈಗಲೂ ನನಗೆ ಒಂದು ಇಡೀ ಕರಾವಳಿಯಲ್ಲಿ ಅವತ್ತು ದೊಡ್ಡ ಪ್ರಮಾಣದಿಂದ ಬೇರೆ ಬೇರೆ ಸಮುದಾಯಗಳಿಗೆ ಈ ಥರದ ಆರ್ಥಿಕ ಸಬಲೀಕರಣದನ್ನು ಬಹಳ ಕಡಿಮೆ ಸಿಕ್ಕಿದೆ. ಸರ್ಕಾರದಲ್ಲಿ ಏನೋ ಸ್ವಲ್ಪ ಸಿಕ್ಕಿರುವ ಹೊರತು ಉಳಿದ ಕಡೆಯಲ್ಲಿ ಸಿಕ್ಕಿದ ಹಾಗೆ ಸಿಕ್ಕಲಿಲ್ಲ. ಅದು ಸೊ ಅದಕ್ಕಿಂತಲೂ ಕೂಡ ಈಗ ಇಲ್ಲಿ ಆ ಥರದ ಮಾತಿದ್ದು ಕೂಡ ಒಂದು ರೀತಿಯಲ್ಲಿ ಅದನ್ನು ಅವರು ಒಟ್ಟು ದಲಿತ ಜನಾಂಗ ಸೇರಿ ಭೂಮಿ ಅಂತ ಹೇಳಿದರೂ ಕೂಡ ನಿಜ ಅರ್ಥದಲ್ಲಿ ದಲಿತರಿಗೆ ಆ ಥರದ ಭೂಮಿ ಬಹಳ ಕಡಿಮೆ ಪ್ರಮಾಣ, ಹೋಗ್ತಾರೆ ಕಡಿಮೆ ಪ್ರಮಾಣ. attitude to land within the community.
Native American tribes as against the white man's people. And here also we, in Dakshin Kannada, we had the British, the government, and land records and such other things. Was there some kind of attitude within the community itself which felt that land is something that should not be owned by anyone, that is not owned by anyone? ಆ ಥರದ ಉದ್ಯೋಗಾಗಿದೆ ಈಗ ಮಾತಾಡಿದಾಗೆ ಶಿಕ್ಷಣ ಉದ್ಯೋಗಾಗಿದೆ ನನಗೆ ಕಾಣಿಸ್ತದೆ ಈಗ ನನ್ನ ತರಗತಿಯಲ್ಲಿ ಆದರೆ ಬಹುತೇಕ ಈ ಗಂಡು ಮಕ್ಕಳಿಗಂತೂ ನಾನು ಕಂಡಾಗೆ ತುಂಬ ಕಾಲದವರೆಗೆ ಅವರಿಗೆ ಕಲಿಸಲೇ ಇರಲಿಲ್ಲ ಮತ್ತು ಇಡೀ ಮನೆಯಲ್ಲಿ ಒಂದು ಶಿಕ್ಷಣ ಕಲಿಯೋದನ್ನು ತುಂಬ ಪಡೆಯಬೇಕು. ಅದರಿಂದ ಅದನ್ನೇ ಆಗಿರ್ತಾರೆ ಈ ವಾತಾವರಣ ಅಂದರೆ ಅವ್ರು ಯಾರು ತಡೆದಿದ್ದಾರೆ ಅಂತ ಆ ವಾತಾವರಣದಲ್ಲಿ ಅವರಿಗೆ ಅವಕಾಶ ಇರಬೇಕು. ಸರ್ಕಾರಿ ಸೌಲಭ್ಯಗಳು ಅದು ಸಬ್ಮಿಟ್ ಮಾಡ್ತಾ ಇರೋದು ಇಂಪಾರ್ಟೆನ್ಸ್ ಆದ ಬೆನ್ನಿನ ಕಾಲಘಟ್ಟ ಪೀಸಿನಿಂದ ಕಾಲಘಟ್ಟ ಸರ್, ನನ್ನ ಒಂದು ಪ್ರಶ್ನೆ ಈಗ ಅವೇ ಕೇಳಿದ್ದು ಪ್ರಶ್ನೆ ಉತ್ತರ ಸಪ್ಲಿಮೆಂಟರಿ ಆಗಿ ಕಾರಂತರ ಚೋಮನ ನುಡಿಯನ್ನು ಅಥವಾ ನುಡಿಯ ಓದುವಾಗ ನಾವು ಅದನ್ನು ಆಂಥ್ರೋಪಲಾಜಿಕಲ್ ಟೆಕ್ಸ್ಟ್ ಆಗಿ ನೋಡಬೇಕು. ಈಗ ಆಂಥ್ರೋಪಲಾಜಿಕಲ್ ಟೆಕ್ಸ್ಟ್ ಅಂತ ನೋಡಬೇಕು ಅಥವಾ ಒಂದು ಕ್ರಿಯೇಟಿವ್ ರೈಟಿಂಗ್ ಅಂತ ಪ್ರಶ್ನೆ. ಇದು ಬರೀ ಕಾರಂತರ ಈಗ ಇದು ಕಾರಂತರ ವಿಷಯ ಬಂತು ಅದಕ್ಕೆ ರೆಲವೆಂಟ್ ಆಗ್ತದೆ. ಇದು ಎಲ್ಲ ಇದಕ್ಕೂ ಬರ್ತದೆ. ತಗೊಳ್ಳಿ ಈಗ ಕಾಂತಾಪುರ, ರಾಜಾರಾಮನ ಕಾಂತಾಪುರ ತೆಗೆದು ನೋಡಿದ್ರೆ ಅದೇ ವಿಷಯ ಇದೆ. ಕಾಂತಾಪುರದಲ್ಲಿ ಇರುವಂಥದ್ದು ಎಂಥದ್ದು ಯಾವುದು ಇಮ್ಯಾಜಿನ್ ಒಂದು ಹಳ್ಳಿ ಇದೆ, ಮಾಲ್ಗುಡಿ ಅಂತ ಯಾವುದು ಹಳ್ಳಿ ಅಂತ ಮುಖ್ಯ ಅಲ್ಲ. ಅಲ್ಲಿ ಒಂದು ಗಾಂಧಿಯನ್ನು ಮೂವ್ಮೆಂಟ್ ನಡೀತದೆ. ಒಬ್ಬ ಹುಡುಗ ಅಂದರೆ ತರುಣ, ಅವನು ಅದರ ಲೀಡರ್. ಆ ಒಂದು ಹಳ್ಳಿಯ ಸಣ್ಣ ಹಳ್ಳಿ ಕಾಂತಾಪುರ ಅಂತ ಹೇಳುವಂಥದ್ದು ಒಂದು ಹಳ್ಳಿ, ಅಲ್ಲಿ ನಡೀತು. ಅದನ್ನು ವಿವರಿಸ್ತಾರೆ. ಕಡೆಗೆ ಏನಾಗುತ್ತೆ ಅಂತ ಹೇಳುವಂಥದ್ದು ಒಂದಿದೆ. ಏನಾಗುತ್ತೆ ಲಾಸ್ಟಿಗೆ ಅದು ಹೋಲ್ ಥಿಂಗ್ ಕೊಲ್ಯಾಪ್ಸ್. ಅಲ್ಲಿ ಫ್ರೀಡಮ್ ಬರುವುದಿಲ್ಲ. ವಿಶೇಷ ಅಂದರೆ ಕಾಂತಾಪುರದಲ್ಲಿ ಕೂಡ ನಿಮಗೆ ಸ್ವಾತಂತ್ರ್ಯ ಬರುವುದಿಲ್ಲ. ಇದ್ದದ್ದು ಕೂಡ ಎಲ್ಲ ಇದ್ದದ್ದು ಕೂಡ ಹಾಳಾಗಿ ಹೋಗ್ತದೆ, ವ್ಯವಸ್ಥೆ ಹಾಳಾಗಿ ಹೋಗ್ತದೆ ಅಂತಂದ್ರೆ ಅಲ್ಲಿ ಬೇರೆ ಏನಾಗ. ಇಲ್ಲಿ ಕೂಡ ಸೋಮನ ದುಡಿಯಲ್ಲಿ ಕೂಡ ಇವ ಹೇಳಿದಾಗ ಕಡೆಗೆ ಅಲ್ಲಿ ದುಡಿ ಉಂಟು, ಕ್ಷೋಭ ಇಲ್ಲ, ಅಲ್ಲಿ ಒಂದು ಓಪನ್ ಎಂಡೆಡ್ ಆಗ. ಆದರೆ ಇಂಥ ನಾವು ನಾವೆಲ್ಸ್ ಅಂತ ತೆಗೆದು ನೋಡಿದ ಕಾಂತಾಪುರದಲ್ಲಿ ಅದೇ ಪ್ರಶ್ನೆ ಬಂತು. ಕಾಂತಾಪುರದಲ್ಲಿ ಏನೆಲ್ಲ ಮಿಸ್ಸಿಂಗ್ ಅಂತ ನಾವೇನು ಮಾಡ್ತೇವೆ, ಫ್ರೀಡಮ್ ಮೂವ್ಮೆಂಟ್ ನಮಗೆ ಕತೆ ಗೊತ್ತಿದೆ, ಹಿಸ್ಟ್ರಿ ಅವರಿಗೆ ಫ್ರೀಡಮ್ ಮೂವ್ಮೆಂಟ್ ಗೊತ್ತಿದೆ. ನಾವು ಅದರ ಬಗ್ಗೆ ಅದರಲ್ಲಿ ಇದು ಇಲ್ಲ, ಇದು ಇದೆ, ಇಂಥದ್ದು ಇಲ್ಲ. ಗಾಂಧಿ ಸಿನಿಮಾ ಬರುವಾಗಲೂ ಇದೇ ಮಾತಾಡಿ. ಗಾಂಧಿ ಸಿನಿಮಾ ಬಂದಾಗ ಗಾಂಧಿ ಸಿನಿಮಾ ಆಗಿ ಬಂತು. ಗಾಂಧಿ ಸಿನಿಮಾದಲ್ಲಿ ಏನು ಇಲ್ಲ ಅಂತ ಹೇಳುವಂಥದ್ದು ಬಗ್ಗೆ ದೊಡ್ಡ ಪುಕಾರ. ಅದೇ ನೋಡಿ, ಏನು ಇಲ್ಲ ಅಂತ ಹೇಳುವಂಥದ್ದು ಅದು ಡಾಕ್ಯುಮೆಂಟ್ರಿ ಅಲ್ಲ, ಇಟ್ಸ್ ಅ ಮೂವಿ. ಅಲ್ಲಿ ಗಾಂಧಿದ್ದು ಒಂದು ಕ್ಯಾರೆಕ್ಟರ್ ಉಂಟು, ಅದರಲ್ಲಿ ಯಾರಿಲ್ಲ ಅಥವಾ ಯಾರಿಗೆ ಅಲ್ಲಿ ಸರಿಯಾದ ಪಾತ್ರ ಬರಲಿಲ್ಲ ಅಂತ ಹೇಳುವಂಥದ್ದು ಮುಖ್ಯ ಅಲ್ಲ. ಈಗ ಇಲ್ಲಿ ಸಹ ಅದೇ. ಈಗ ನಾವು ಆಂಥ್ರೋಪಲಾಜಿಕಲ್ ಟೆಕ್ಸ್ಟ್ ಆಗಿ ನೋಡುವಂಥದ್ದು ಅಥವಾ ಅಲ್ಲಿ ಏನು ಕಾರಂತರಿಗೆ ಆಗ ಏನು ಖಂಡಿತ. ಇನ್ನೊಂದು ವಿಷಯ ಉಂಟು, ಕಾರಂತರು ಚೋಮನ್ ಬರೆಯುವಾಗ ಅವರಿಗೆ ಅಲ್ಲಿ ಯಾಕೆ ಅಲ್ಲಿ ಚೋಮನ್ ನುಡಿ ಬರೆದು ಅಂತ ಹೇಳುವಂಥದ್ದು ಮುಖ್ಯ. ಹರಿಜನ ಉದ್ಧಾರ ಅಂತ ಹೇಳುವಂಥ ಕನ್ಸೆಪ್ಟ್ ಅವರಿಗೆ ಆಗ ಪ್ರೇರಣೆ ಬಂದದ್ದು ಗಾಂಧಿ ಆಗಿನ ಕಾಲ. ಒಂದು ಸಮಯದಲ್ಲಿ ಕಾರಂತರು ಗಾಂಧಿಯನ್ನಾಗಿದ್ದರು, ಅದನ್ನು ಮತ್ತೆ ಬಿಟ್ಟರು.
ಗಾಂಧಿಸಮ್ ಬಿಟ್ಟ ಕೂಡಲೇ ಅವರು ಮನುಷ್ಯ ಹಾಳಾದ್ರು ಅಂತ ನಾನು ಹೇಳ್ತಾ ಇದ್ದೆ. ಅವರು ಹಾಗೆ ಇದ್ದರು, ಪ್ರಾಮಾಣಿಕವಾಗಿ ಇದ್ದರು, ಆಯ್ತಾ. ಆದರೆ ನೋಡಿ, ನಿಮಗೆ ಮುಖ್ಯ ಇರೋದೇನು ಅಂತ ಹೇಳಿದ್ರೆ ಅದು ನಾವೆಲ್. ನಾವೆಲ್ನಲ್ಲಿ ನಾವು ಸೋಷಿಯಾಲಜಿಕಲ್, ಆಂಥ್ರಪಲಾಜಿಕಲ್ ಇನ್ಸೈಟ್ಸ್ಗಳು, ಈಗ ಹಿಸ್ಟಾರಿಕಲ್ ಲೆವೆಲ್ನಲ್ಲಿ ನೋಡಿದರೆ ಅವ್ರಿಗೆ ಯಾಕೆ ಆ ಪ್ರೇರಣೆ ಬಂತು, ಎಂಥದಕ್ಕೆ ಅವರು ಈಗ ಅವರಿಗೆ ಭಾಷೆ ಬರೋದಿಲ್ಲ, ಕರೆಕ್ಟ್, ತುಳು ಭಾಷೆ ಬರೋದಿಲ್ಲ, ಅವರು ಓದದ್ದೇ ಹಾಗೆ. ಎಲ್ಲೋ ಒಬ್ಬ ಇಂಟರ್ಮೀಡಿಯೇಟ್ ಇರ್ಬೋದು, ಇಂಟರ್ಮೀಡಿಯೇಟ್ ಇದ್ದರೂ ಕೂಡ ಅವರ ಓದದ್ದೇ ಯಾಕೆ, ಅಷ್ಟು ಜನವನ್ನು ಯಾಕೆ ಮಾತಾಡ್ಸಿದ್ರು. ಒಂದು ಲೆವೆಲ್ನಲ್ಲಿ ಏನು ಕರ್ಮಠ ಬ್ರಾಹ್ಮಣ ಅಲ್ಲದಿದ್ದರೂ ಕೂಡ ಬ್ರಾಹ್ಮಣ, ಈ ಬ್ರಾಹ್ಮಣ ಈ ಕೆಲಸ ಮಾಡಿದ್ದು ಯಾಕೆ, ಸುಮ್ಮನೆ ಇರ್ಬೋದಿತ್ತಲ್ಲ. ಅಥವಾ ಯಾವುದೋ ಒಂದು ಅಲ್ಲಿ ಬಾರ್ಕೋಡ್ ಸೂಳೆಗಳ ವಿಷಯದಲ್ಲಿ ಕೂತ್ಕೊಂಡು ಒಂದು ನಾವೆಲ್ ಬಂದರು, ಅಲ್ಲಿ ಹೋದ್ರೆ ಅವನು, ಈ ಪ್ರಶ್ನೆಯಿಂದ ಬರ್ತದೆ ನಮಗೆ ಹೌದು ಬಸವನಲ್ಲ, ಅದೇ ಬಸವನಲ್ಲ, ಅದೇ ಇದು ಮುಖ್ಯ ಏನು ಅಂದರೆ ನಮಗೆ ಇನ್ಸೈಟ್ಸ್ ಎಷ್ಟು ಬರ್ತದೆ. ಕಾಂತಾಪುರದಲ್ಲಿ ಅದೇ ಹೇಳುವಂಥದ್ದು, ಅಲ್ಲಿಯ ಕ್ಯಾರೆಕ್ಟರ್ಸ್ ಆರ್ ಇಂಪಾರ್ಟೆಂಟ್, ಬಟ್ ದ ಟೋಟಲ್ ಫೀಲ್ ನಮಗೇನಾಗ್ತದೆ ಹಿಸ್ಟ್ರಿಯಲ್ಲಿ, ಅಥವಾ ಒಂದು ಇನ್ನೊಂದು ಸಮಾಜವನ್ನು ನಾವು ಹೇಗೆ ಗ್ರಹಿಸುವುದು ಅಂತ. ಒಂದು ವಿ ಕ್ಯಾನ್ ಡೂ ಇಟ್ ಅಟ್ ಇಂಟಲೆಕ್ಚುವಲ್, ಇವ್ರೇ ಅಟ್ ಇಂಟಲೆಕ್ಚುವಲ್, ಹೀಗೀಗೆ ಹೀಗೀಗೆ ಇದಕ್ಕೆ ಇಂಥದ್ದು ಸೋರ್ಸ್ ಇದೆ, ನೀವು ಅದನ್ನು ದಾಖಲೆ ಮಾಡ್ತಾರೆ, ಆ ದಾಖಲೆಯನ್ನು ನೋಡಿಕೊಂಡು ಹೀಗೆ ಅಂತ ಮಾಡುವಂಥದ್ದು. ಇದು ಬಹಳ ಶುಷ್ಕವಾಗಿ ಮಾಡುವಂಥ ಕೆಲಸ ಈ ಹಿಸ್ಟೋರಿಯನ್ಸ್ ಮಾಡ್ತಾರೆ. ಆದರೆ ಏನಾಗುತ್ತೆ, ಹಿಸ್ಟೋರಿಯನ್ ಕೂಡ ನಿಜವಾದ ಹಿಸ್ಟೋರಿಯನ್ ಮಾಡುವಂಥದ್ದು ಬರೇ ದಾಖಲೆಗಳನ್ನು ನೋಡಿ ಅಲ್ಲ, ದಾಖಲೆಗಳನ್ನು ನೋಡಿ ಅಲ್ಲಿ ಇನ್ಫರೆನ್ಸ್ಗಳು ಬರ್ತವೆ, ಅಧ್ಯಾಹ ಇನ್ಫರೆನ್ಸ್ಗಳು ಬರ್ತವೆ. ಇನ್ಫರೆನ್ಸಸ್ ಅಲ್ಲೇ ಇರುವಂಥದ್ದು ಕ್ರಿಯೇಟಿವಿಟಿ ಯಾರದ್ದು, ಹಿಸ್ಟೋರಿಯನ್. ನಿಜವಾದ ಒಬ್ಬ ಹಿಸ್ಟೋರಿಯನ್ ಇದ್ದಾನಲ್ಲ, ಒಳ್ಳೆ ಹಿಸ್ಟೋರಿಯನ್ ಆಗಿದ್ದರೆ ಅವ ಏನಾಗ್ತದೆ, ಹಿ ಈಸ್ ಏಬಲ್ ಟು ಔಟ್ಗ್ರೋ ದಿ ಸೋರ್ಸ್. ಸೋರ್ಸ್ಗಳೆಲ್ಲೋ ಇನ್ಕಂಪ್ಲೀಟೇ, ಯಾವ ಸೋರ್ಸ್ ನಿಮಗೆ ಫುಲ್ಲು ಸಿಗುವುದೇ ಇಲ್ಲ. ಯಾರು ಕೂಡ ಹಿಂದೆ ಇನ್ನು ಮುಂದಕ್ಕೆ ಹಿಸ್ಟ್ರಿ ಸ್ಟೂಡೆಂಟ್ಸ್ ಇಲ್ಲಿ ಬರ್ತಾರೆ ಅಥವಾ ರಿಸರ್ಚರ್ಸ್ ಬರ್ತಾರೆ, ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ನಾವು ಸ್ವಲ್ಪ ಸೋರ್ಸ್ ಬಿಟ್ಟು ಹೋಗೋಣ ಅಂತ ಯಾರು ಬಿಟ್ಟು ಹೋಗಿಲ್ಲ. ನಮಗೆ ಬಂದದ್ದು, ನಮಗೆ ಸಿಕ್ಕಿದ್ದು ಅದನ್ನು ಎಷ್ಟೋ ಕಲ್ತ್ಕೊಂಡು ಹೋಗಿದೆ. ನಾವೇ ಕಲಿತೇವೆ, ನಮ್ಮ ಸೊಸೈಟಿಯೇ ಕಲ್ತ್ಕೊಂಡು ಬಿಡ್ತಾರೆ. ಹಾಗೆ ನಿಗ್ಲೆಕ್ಟಲ್ಲಿ ಆಗ್ತದೆ, ನಿಗ್ಲೆಕ್ಟಾಗಿ ಆಗ್ತದೆ. ನೀವು ಹೋಗಿ, ನೀವು ಇಲ್ಲಿ ಬೇರೆ ಬೇರೆ ಕಡೆ ಇದಕ್ಕೆ ಹೋಗ್ತಿರಲ್ಲ, ಎಕ್ಸ್ಕರ್ಷನ್ಗೆ ಹೋಗ್ತಿರಲ್ಲ, ಎಕ್ಸ್ಕರ್ಷನ್ಗೆ ಹೋದಾಗ ಅಲ್ಲಿ ಮಾನ್ಯುಮೆಂಟ್ಸ್ಗಳೆಲ್ಲ ನೋಡ್ತೀವಿ. ಆ ಮಾನ್ಯುಮೆಂಟ್ಸ್ಗಳು ಹೇಗಾಗುತ್ತೆ, ಎಲ್ಲ ಹಾಳು ಬಿದ್ದಿದೆ. ಆ ಹಾಳು ಬಿದ್ದದ್ದು ಹೇಗೆ, ನಮ್ಮಲ್ಲಿ ಒಂದು ಪಂಗಡ ಉಂಟು, ಯಾವ ಮಾನ್ಯುಮೆಂಟ್ಸು ಯಾವ ಟೆಂಪಲ್ಸ್ ಹಾಳು ಬಿದ್ದರೆ ಅದು ಮುಸ್ಲಿಮ್ಸ್ ಹೊಡೆದೇ ಆಗೋದು ಅಂತ ಹೇಳುವಂಥ ಇದ್ದಾರೆ. ಏನಲ್ಲ, ನಾವೇ ಮಾಡಿದ್ದು, ಮನುಷ್ಯರೇ ಮಾಡಿದ್ದು, ನಾವೇ. ನೀವು ಹೋಗಿ ನೋಡಿ, ಅಲ್ಲಿ ಎಷ್ಟು ಕಡೆಯಲ್ಲಿ ಇಂಗ್ಲೀಷ್ನಲ್ಲಿ ಇನ್ಸ್ಕ್ರಿಪ್ಷನ್ಸ್ ಇದೆ, ಇಂಗ್ಲೀಷ್ನಲ್ಲಿ. ಮತ್ತೆ ಹಾರ್ಟ್ ಇದ್ದು ಚಿತ್ರ ಆಗಿ ಅದಕ್ಕೆ ಬಾಣ ಎಷ್ಟಿದೆ ಕಡೆ, ಯಾರು ಮಾಡಿದ್ದು? ಕಾಮನ್ ಸೆನ್ಸು ಇದು. ಅದೇ ಗ್ರಾಫಿಕ್ ಹಿಸ್ಟ್ರಿ ಅದಂತ ಹೇಳಿದ್ದು ನಾನು. ಈಗ ಎಷ್ಟು ಅಂದರೆ ನಮ್ಮದು ಎಂತ ಗೊತ್ತಾ, ಇದನ್ನೆಲ್ಲ ಇದನ್ನು ಬಿಟ್ಬಿಡ್ಬೇಕು. ಆಲ್ ಲಿಟ್ರೇಚರ್ ನನಗೆ ಕಾಣುವಂಥದ್ದು ಏನು ಗೊತ್ತಾ, ಯು ಶುಡ್ ಗೆಟ್ ಅ ಫೀಲ್ ಆಫ್ ಇಟ್. ಯಾವುದು ಹಿಂದಿನ ಕಾಲದಲ್ಲಿ ಇದೆಲ್ಲ ಬಂತು, ಯಾವುದು 19th ಸೆಂಚುರಿಯಲ್ಲಿ ನಮ್ಮ ನಾಲೆಜ್ಗಳು, ಫ್ರೀಡಮ್ ಮೂವ್ಮೆಂಟ್ಸಿನ ಕಾಲದಲ್ಲಿ ನಮ್ಮ ನಾಲೆಜ್, ಸೋಷಿಯಲ್ ರಿಫಾರ್ಮ್ಸ್ ಕಾಲದಲ್ಲಿ ನಾಲೆಜ್ ಮಾಡಿದ್ದು ನಮ್ಮ ಇಂದಿರಾ ಬಾಯಿ, ಅದು ಗರಗನಾಥದ್ದು ನಾವೆಲ್ಸ್ ಬಂತು. ಹಾಂ, 1932 ಚೋಮನಂಜು ಅಲ್ಲಿ ಬರುವಂತಹ ಸಮುದಾಯ ಇವತ್ತು ಕೂಡ ಜೀವಂತವಾಗಿರುವಂಥ ಸಮುದಾಯ. ಅದೆಲ್ಲ ಅಂತ ಹೇಳ್ತಾ ಇಲ್ಲ, ಇವತ್ತು ಕೂಡ ಅದೆಲ್ಲ ಅಂತ ಹೇಳ್ತಾ ಇಲ್ಲ, ಅದಲ್ಲ ಅಂತ ಹೇಳ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ಬಹಳ ಇಂಪಾರ್ಟೆಂಟ್ ಅಲ್ಲ ಸರ್. ಈಗ ನಾವು ಮಾತಾಡ್ತಿರುವಂಥದ್ದು ಆಧುನಿಕೋತ್ತರವಾದದ ಒಂದು ಸೆಳೆಯಿಂದ ಅಂತ ಲೆಕ್ಕ ಅಲ್ಲ. ನೀವು ಆಗಲಿಂದ ಒಂದು ಸೂಚನೆ ಕೊಟ್ಟಿದ್ದೀರಿ, ಅಂದರೆ ಆಧುನಿಕೋತ್ತರವಾದ ಅಂತ ಹೇಳಿದ್ರೆ ಒಂದಲ್ಲ,
ಅದಕ್ಕೆ ಬಹಳಷ್ಟು ಬೇರೆ ಬೇರೆ ಇದೆ. ಯಾಕೆ ನಾವು ನೋಡ್ತಾ ಇರುವಂಥದ್ದು ಏನಂತಂದರೆ ಒಂದು 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 ದಲಿತ ಸೆಗ್ಮೆಂಟ್ ಆಗ್ಬೋದು, ಅಥವಾ ಒಂದು ಕಾದಂಬರಿಯಲ್ಲಿ ಬರುವ ಯಾವುದೋ ಒಂದು ಸೆಗ್ಮೆಂಟ್ ಆಗ್ಬೋದು. ನಾವು ಹೆಚ್ಚು ಕಡಿಮೆ ಏನು ಮಾಡ್ತಿದ್ವಿ ಅಂತಂದರೆ ಈ ಸೆಗ್ಮೆಂಟ್ಗಳ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದೆ. ತಪ್ಪುದು ಏನು ಹೇಳೋದು, ಸಾರ್ ಹೇಳಿರೋದೊಂದು ಐಡೆಂಟಿಟಿ ಕ್ವಶನ್, ಒಂದು ಕಲ್ಚರಲ್ ಹಿಸ್ಟ್ರಿಯಿಂದ ನೋಡುವಂಥ ಒಂದು ದೃಷ್ಟಿಕೋನ ಅಂತ ಕೂಡ. ಅದು ತುಳು ಆಗ್ಬೋದು, ಕೊಡಗು ಆಗ್ಬೋದು, ಭಾಷೆಗಳಾಗ್ಬೋದು, ಅಥವಾ ಕಮ್ಯುನಿಟಿಗಳು. ಫಾರ್ ಎಕ್ಸಾಂಪಲ್ ಈಗ ಕುಡಿಯರ ಬಗ್ಗೆ ಮಾತಾಡೋದು ಇವು ಏನಂದರೆ ವಾಸ್ತವಿಕವಾಗಿ ನಾವು ನೀವು ಶುರು ಮಾಡಿದಲ್ಲ, ಈಗ 10-20 ವರ್ಷದಿಂದ ಒಂಥರ ಈ ಥರ ಡಿಬೇಟನ್ನು ಒಂದು ಅಲೆ ಇದೆ. ಬಟ್ ಪ್ರಶ್ನೆ ಏನಂತಂದರೆ ನಾವು ಆಧುನಿಕತೆಯ ಬಗ್ಗೆ ಮಾತಾಡುವವರು ಇದನ್ನು ಇನ್ನೊಂದು ರೀತಿಯಲ್ಲಿ ಕೂಡ ವಿಶ್ಲೇಷಣೆ ಮಾಡ್ತಾರೆ. ಅಂದರೆ ಈಗ ನಾವೇನು ನೇಷನ್ ಸ್ಟೇಟ್ ಅಂತ ಕರಿತೀವಿ, ಆ ನೇಷನ್ ಸ್ಟೇಟ್ಸ್ನ ಕ್ವೆಶನ್ಗಳೇನಿದೆ ಅದ್ರ ಬಗ್ಗೆ ಭಾಳಷ್ಟು ವಿಮರ್ಶೆಗಳನ್ನು ಮಾಡ್ಬೋದು, ಟೀಕೆಗಳನ್ನು ಮಾಡ್ಬೋದು. ಅದೇ ಎಲ್ಲರಿಗೂ ಗೊತ್ತಿರುವಂಥದ್ದು. ಯಾಕೆ ನೇಷನ್ ಸ್ಟೇಟ್ಸ್ ಅಂತ ಹೇಳುವಂಥದ್ದು ಭಾಳ ಯಾರ ಕೈಲಿದೆ, ಹೇಗಿದೆ, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಸರಿಪಡಿಸ್ಕೊಳ್ಳುವಂಥ ಒಂದು ಕೆಲಸ ಮಾಡಬೇಕು ನಿಜನೇ. ಆದರೆ ಹಾಗೆ ಆಗ್ತಾ ಇದೆಯೋ ಇಲ್ವೋ ಅಂತ ಕೂಡ ಗೊತ್ತಿಲ್ಲ. ಸೊ ಹಾಗಾಗಿ ನಮ್ಮ ಇವತ್ತಿನ ಚರಿತ್ರೆ ಮತ್ತು ಸಾಹಿತ್ಯದಲ್ಲಿ ಏನಿದೆ ಆ ಪ್ರಶ್ನೆಗಳು ಇದಕ್ಕೆ ಹೇಗೆ ಪೂರಕ ಆಗುತ್ತೆ ಅಥವಾ ಹೇಗೆ ಪೂರಕ ಆಗೋದಿಲ್ಲ ಅಂತ ಹೇಳೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಬೇಕು. ನಾನು ಅದಕ್ಕೆ ಈಗ ಅದನ್ನು ಹೇಳಿದಾಗೆ ನಾನು ಆದಷ್ಟು ಮಟ್ಟಿಗೆ ಥಿಯರಿಟಿಕಲ್ ಫೌಂಡೇಶನನ್ನು ಸ್ವಲ್ಪ ಹೊರಗಿಟ್ಟುಕೊಂಡೇ ಮಾತಾಡಿದೆ. ಯಾಕೆಂದರೆ ಒಂದು ಇವತ್ತು ವಿದ್ಯಾರ್ಥಿಗಳ ಜೊತೆಗೆ ನಾವು ಸಂವಾದ ಮಾಡ್ತಾ ಇದ್ವಿ. ಈಗ ಅದಕ್ಕೆ ನಾನು 2 ಕಾಲಮ ಇಟ್ಕೊಂಡದ್ದು ಯಾಕೆ ಅಂತ ಹೇಳಿದರೆ ಸೋಷಿಯಲ್ ಹಿಸ್ಟ್ರಿ, ಫ್ಯಾಮಿಲಿ ಹಿಸ್ಟ್ರಿ. ನಾವು ಇದನ್ನು ಉದಾಹರಣೆಗೆ ಈ ಸಾಮಾಜಿಕವಾದ ಇತಿಹಾಸ ಮತ್ತು ಕುಟುಂಬದ ಇತಿಹಾಸ. ನನಗೆ ಕುಟುಂಬದ ಯಾಕೆ ಅಂತ ಹೇಳಿದರೆ ಇಡೀ ಕುಡಿಯರ ಕಾದಂಬರಿಯಲ್ಲಿ ಒಂದು ಫ್ಯಾಮಿಲಿ ಮತ್ತು ಒಂದು ಕುಟುಂಬ ಮತ್ತು ಒಂದು ಸಮುದಾಯ ಹೇಗೆ ತನ್ನ ಸ್ವಾಯತ್ತತೆಯನ್ನು ಕಾಪಾಡಿಕೊಂಡು ಮದುವೆ ಮಾಡುವುದರಿಂದ ಹಿಡಿದು ಗುರಿಕಾರ ಯಾರಿಗಾಗಬೇಕು, ಆರಾಧನೆ ಬೇಕೆನ್ನುವುದನ್ನು ಇಟ್ಕೊಂಡಿದ್ದು. ಇವತ್ತು ಅದೇನಾಗಿದೆ, ಚಿದ್ರಾಗಿದೆ. ಹಾಗೆ ನನಗೇನಾಗ್ತದೆ, ನಾವು ಇಬ್ಬರದೆಲ್ಲ ಥಿಯರಿ ಬಿಟ್ಟುಕೊಂಡು ಕೂಡ ಇದೆ. ನಾನು ಹೇಳ್ತಾ ಇರೋದು ಈ ದೃಷ್ಟಿಯಿಂದ ಅದನ್ನು ನೋಡುವಂಥದ್ದು. ನಾನು ಇನ್ನೊಂದು ಇವತ್ತು ಮಾಡದಿರೋ ಇನ್ನೊಂದು ವಿಷಯದ ಬಗ್ಗೆ ಮಾತಾಡ್ತೀನಿ. ನರಸಿಂಹನ ಸಮಾಧಿ ಕಾರಂತರ ಕಾದಂಬರಿ. ಈಗ ಅದನ್ನೇನಾಗಿದೆ ಅಂದರೆ ಅಲ್ಲಿ 3-4 ಗಂಡು ಹೆಣ್ಣಿನ ಸಂಬಂಧಗಳು. ನಾನು ಹೇಳ್ತಾ ಇರೋದು ನೀವು ಅದನ್ನ ಜೆಂಡರ್ ಸ್ಟಡೀಸ್ ಯಾವ ಶಬ್ದವೋ ನಾನು ಇತ್ತೀಚೆಗೆ ರಿಟೈರ್ಡ್ ಆದಮೇಲೆ ಅವಾಯ್ಡಿಂಗ್ ಆಲ್ ದಿ ಟರ್ಮಿನಲ್ ರಾಜಿಸ್, ಯಾಕೆಂದರೆ ಸಾಕಾಗಿತ್ತಲ್ಲ. ಅದಕ್ಕೆ ಆಗಿದೆ ನೀವು ಇಡೀ ನನಗೆ ಆ ಕಾದಂಬರಿ ಇವತ್ತು ಕೂಡ ನಮ್ಮ ಆಧುನಿಕ ಇವತ್ತಿನ ಸಮುದಾಯದಲ್ಲಿ ಗಂಡ ಹೆಂಡತಿ, ಗಂಡು ಹೆಣ್ಣಿನ ಸಂಬಂಧದ ಬಗ್ಗೆ ಇರುವ ಒಂದು ಮೇಜರ್ ಹಿಸ್ಟಾರಿಕಲ್ ಟಾಪಿಕ್. ಅಲ್ಲಿ ಚರ್ಚೆಗಳು ನೀವು ತಂದೆಯಲ್ಲಿ ನೋಡಿ ಕೊನೆಗೂ. ಯಾಕೆ ಅಂದರೆ ನೀವು ಇವತ್ತಿನ ದಿನ ಈಗ ನೀವು ಫ್ಯಾಮಿಲಿಸ್ಟ್ ಥಿಯರಿ ಪ್ರಕಾರ ಈ ಕ್ಯಾನ್ ಪಾರ್ಟ್ ಮಿತ್ ಕ್ರಿಟಿಸಿಸಮ್ ಅಂತ ಕರಿಬೋದು. ಫ್ಯಾಮಿಲಿಸ್ಟ್ ಮಿತ್ ಕ್ರಿಟಿಸಮ್, ಪ್ರಾಣಶ್ರೀ ವಾದ ನಾನು ಅದನ್ನು ಬಿಟ್ಟು ಮಾತಾಡ್ತಾ ಇದ್ದೇನೆ. ಅಂದರೆ ಇಡೀ ಸರಸಮ್ಮ ಸಮಾಧಿ ಇವತ್ತು ಕೂಡ ನಮಗೆಷ್ಟು ಪ್ರಸ್ತುತ ರಾಗವೆಟ್ ಅಂದರೆ ಅಲ್ಲಿ ಗಂಡು ಹೆಣ್ಣಿನ, ಗಂಡ ಮತ್ತು ಹೆಂಡತಿಯ ದಾಂಪತ್ಯದ ನಡುವಿನ ಬಿರುಕುಗಳು ಹೇಗೆ ಇನ್ನೊಂದು ಕಡೆಯ ಸಂಬಂಧವನ್ನು ಹೊರಡ್ತವೆ ಮತ್ತು ಆ ಥರ ಯಾವುದಿಲ್ಲದಿದ್ದಾಗ ಅದಕ್ಕೆ ಒಂದು 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 ಯಾವುದನ್ನು ಪೌರಾಣಿಕ ಕಲ್ಪನೆಯನ್ನು ಕೊಡುತ್ತಾ ಆರಾಧನೆ. ಈಗ ನಾನು ಸುಮ್ಮನೆ ಇದನ್ನು ಊಹೆ ಮಾಡ್ತೇನೆ. ಯಾಕೆ ನಾನು ಹಿರಿಯ ಬಗ್ಗೆ ಅಧ್ಯಯನ ಮಾಡಿದೆವು ಮತ್ತು ಇವತ್ತು ನೋಡಿದ್ದು ಯಾಕೆ ನಮ್ಮೆಲ್ಲ ಜಾತ್ರೆಗಳಲ್ಲಿ ಅಥವಾ ಉತ್ಸವಗಳಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ. ನೀವು ಬೆಂಗಳೂರಿನಂಥ ಕಡೆಯಲ್ಲಿ ಈ ಥರದ ಯಾವುದು ಈ ವರ್ಕ್ಶಾಪ್ಗಳು ಮಾಡ್ತಾರಲ್ಲ, ಯಾವುದಕ್ಕೆ ಈ ಮೆಂಟಲ್ ಅದಕ್ಕೆ ಬಹಳ ಬೇಗ ನೀವು 1,000 ರೂಪಾಯಿ ಕೊಟ್ಟು ಟಿಕೆಟ್ ಕೊಟ್ಟು ಬರೋವರೆಲ್ಲ ಮಧ್ಯಮ ದರ್ಜೆಯ ಬೆಂಗಳೂರಿನ ಹೆಂಗಸರು. ಹಾಗಾಗಿ ಇದನ್ನು ನಾವೇನು ಮಾಡ್ತೇವೆ ಅಂದರೆ ಆ ಫ್ಯಾಮಿಲಿಸ್ಟ್ ಇದನ್ನೆಲ್ಲ ನಾವು ಏನು ಮಾಡಿ ತಳ್ಳಿ ಹಾಕ್ತೇವೆ. ನಾವೇನು ಮಾಡ್ತೇವೆ ಅಂದರೆ ನಮ್ಮ ಥಿಯರಿಯ ಮೇಲೆ ನೋಡ್ತೇವೆ. ಒಂದೊಂದು ಹೆಣ್ಣಿನ ಮನಸ್ಸಿನೊಳಗಡೆ ಇರುವಂತಹ ಎಲ್ಲ ಸಣ್ಣ ತುಮುಲಗಳು, ಯುದ್ಧಗಳು, ಸಂಘರ್ಷಗಳು ಇವ ನಾವೆಲ್ಲ ಯಾವುದನ್ನು ನಾವು ಚರ್ಚೆಗೆ ಎತ್ಕೊಳ್ಳೋಲ್ಲ. ಯಾಕೆ ನಮ್ಮ ಪ್ರಕಾರದಲ್ಲಿ ಇದೆಯಲ್ಲ. ನಾವೇನು ಮಾಡ್ತೇವೆ, ಸಮುದಾಯದ ಬಗ್ಗೆ ಮಾತಾಡ್ತೇವೆ. ನನಗೇನು ಕಾಣ್ತೇವೆ, ಇಡೀ ನರಸಿಂಹನ ಸಮಾಜದಲ್ಲಿ ಇನ್ನೊಂದು ತುಂಬನೇ ಓದ್ತಾರೆ. ನಮ್ಮ ಇವತ್ತಿನ ಕುಟುಂಬಗಳಲ್ಲಿ ಇರುವಂತಹ ಒಂದು ವ್ಯತ್ಯಾಸ ನೋಡ್ತಾರೆ. ಇವತ್ತು ನಮಗೇನಾಗ್ತದೆ ಅಂದರೆ ಇವತ್ತು ಇಟ್ ಮೇ ಬಿ ಎಕ್ಸ್ಪ್ಲಿಸಿಟ್ ಡಿವೋರ್ಸ್ಗಳ ಮೂಲಕ, ವಾಟ್ಸಪ್ಗಳ ಮೆಸೇಜ್ಗಳ ಮೂಲಕ ಅಥವಾ ಫೇಸ್ಬುಕ್ಕಿನ ಮೂಲಕ ನಮ್ಗೆ ಕಾಣ್ಬೋದು. ಬಟ್ ಕಾರಂತರು 1930s ಕಾಲಕ್ಕೆ 36ಕ್ಕೆ ಒಂದು ಕಾಲದಲ್ಲಿ ಇವತ್ತು ನನಗೇನಾದ ಅದನ್ನು ಒಂದು ಸಮರ್ಪಣೆಯಲ್ಲಿ ನಮ್ಮ ವೆಟ್ರೆ ಕೋರ್ಸಲ್ಲಿ ಕಾಂಟ್ಯಾಕ್ಟ್ ಮಾಡೋದು. ಇವತ್ತು ನನಗೆ ಕಾಣ್ತದೆ ಒನ್ ಆಫ್ ದಿ ಮೇಜರ್ ನಮ್ಮ ಒಂದು ಲಿಟರರಿ ಟೆಕ್ಸ್ಟ್ ಮಾಡಬೇಕು. ಅದನ್ನು ನೀವು ಬರಬೇಕು. ಯಾಕೆಂದರೆ ಬರೀ ಸರಸಮ್ಮ ಅನ್ನೋದನ್ನು ಒಂದು ಇಟ್ಕೊಂಡು ಐಕನ್ ಇಟ್ಕೊಂಡು
ಅದರ ಸುತ್ತಲೂ ಈ ಗಂಡು ಹೆಣ್ಣಿನ ಪ್ರತಿಯೊಬ್ಬರು ಕೂಡ ಅದನ್ನು ನೋಡುವ ಬೆಳದಿಂಗಳು ಅಲ್ಲಿ ಅಡ್ಡಾಡೋದು ಇನ್ನೊಂದು ಎಲ್ಲವುಗಳ ಜೋಡಿಗಳು 3 ಜೋಡಿ ಇರ್ತಲ್ಲ, ಆ 3 ಜೋಡಿಗಳೇ ಇವತ್ತು ನಿಮಗೆ ಇದರ 30 ರೀತಿಯ ಮಾದರಿಗಳನ್ನು ಕೊಡ್ತೇವೆ. ನಾನು ಹೇಳ್ತಾ ಇರೋದು ಇದನ್ನು ನಾನು ಹೇಳ್ತಾ ಇರೋದನ್ನು ಇದನ್ನು ಕರೆಕ್ಟ್ ಹೇಳಿದೆ ಆಂಥ್ರೋಪಾಲಜಿಕಲ್ ಅಂತ ಏನು ನೋಡ್ಬೇಕಾಗ್ತದೆ. ಮುಖರ್ಜಿ ಕನಸು ಕೂಡ ಆ ಮಟ್ಟಿಗೆ ಗೊತ್ತಿಲ್ಲ ಆಂಥ್ರೋಪಾಲಜಿಕಲ್. ನಂಗೆ ಅದರಿಂದ ತುಂಬ ಇನ್ಸೈಟ್ ಸಿಕ್ಕುವುದಿಲ್ಲ. ನನಗೆ ಆ ಮಟ್ಟಿಗೆ ಮುಖರ್ಜಿ ಕನಸುಗಳಿಗಿಂತ ಅವಾರ್ಡ್ ಬಂದಿರ್ಬೋದು. ಅರ್ಥ ಸಮಾಧಿ ಈಸ್ ಮೋರ್ ರೆಲೆವೆಂಟ್ ನಾವೆಲ್ ಮೋರ್ ರೆಲೆವೆಂಟ್ ದ್ಯಾನ್ ಮುಖರ್ಜಿ. ನಿಮಗೆ ಕನಸು ನಿಮಗೆ ಸ್ವಲ್ಪ ಈ ವಿಮರ್ಶಕರಿಗೆಲ್ಲ ತುಂಬ ಅವಕಾಶ ಕೊಡ್ತದೆ ಚರ್ಚೆ ಮಾಡಲಿಕ್ಕೆ, ವಿಮರ್ಶೆ ಮಾಡಲಿಕ್ಕೆ. ಬಟ್ ಈ ರೀತಿ ಇದೆ. ಹಾಗೆ ನನಗೆ ಸೋಷಿಯಲ್ ಹಿಸ್ಟ್ರಿ, ಫ್ಯಾಮಿಲಿ ಹಿಸ್ಟ್ರಿ, ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ನೀವು ಜೆಂಡರ್ ಕೂಡ ಅಲ್ಲಿ ಬರ್ತದೆ. ಈ ಸಂಬಂಧಗಳು ಬಹಳ ನಮಗೆ ಇವತ್ತು ಕೂಡ ನೀವು ಅದನ್ನು ಈಗ ನೀವು ಚರ್ಚೆ ಮಾಡೋದಕ್ಕಿಂತ ನಾವೆಲ್ಲ ಒಂದು ಕಡೆಯಲ್ಲಿ ಅದು ಈ ಥರದ ಯಾವುದಕ್ಕೆ ನಮ್ಮ ಮರುಪರಿಶೀಲನೆಗೆ ಯಾಕಂದರೆ ಅದನ್ನು ನೀವು ಜನ ಹೇಳ್ತಾರೆ ನಾವು ಹಿಸ್ಟರಿ ಎನ್ನುವುದನ್ನು ನಮ್ಮ ಬದುಕಿನಲ್ಲಿ ನಡೆಯುತ್ತಾ ಇರುವ ಸಂಗತಿಗಳನ್ನು ಒಂದು ಕಡೆ ದಾಖಲೆ ಮಾಡಬೇಕು. ನಾನು ಇನ್ನೊಂದು ಸಂಬಂಧಪಡೋದು ಹೇಳ್ತಿದ್ದು ಮತ್ತಿದ್ದರೆ ಈಗ ಮನಸ್ಸು ಹೇಳಿದ್ದಾರೆ ಈಗ ಸೈಕಾಲಜಿ ಬೇಕಾಲಜಿಯಲ್ಲಿ ನ್ಯೂರಾಲಜಿಯಲ್ಲಿ AR ಲೂರಿಯಾ ಅನ್ನುವಂಥ ಮೊದಲನೇ ಬಾರಿ ಜಗತ್ತಿನಲ್ಲಿ ನಮ್ಮ ಬಲಭಾಗದ ರೈಟ್ ಹೆಮಿಸ್ಫಿಯರ್ ಅದು ಅದರಲ್ಲಿ ತುಂಬ ಭಾಗಗಳು ಕೆಲಸ ಮಾಡಿದರೆ ಮಾತ್ರ ಒಳ್ಳೆಯದು ಅಂತ ಹೇಳಿದ. ಅವನ ಶಿಷ್ಯ ಒಲಿವರ್ ಸ್ಯಾಕ್ಸ್ ಎನ್ನುವಂಥ ಅವನು ಇವತ್ತು ರೈಟರ್ ಆ್ಯಂಡ್ ಆಲ್ಸೋ ಎ ನ್ಯೂರಾಲಜಿಸ್ಟ್. ಒಂದು ಪುಸ್ತಕ ಬರುತ್ತಾರೆ ದಿ ಮ್ಯಾನ್ ಹೂ ಮಿಸ್ಟೂಕ್ ಹಿಸ್ ವೈಫ್ ಫಾರ್ ಎ ಮ್ಯಾಟರ್. ದಿಕ್ಕಿರೋದು ನನ್ನ ಪುಸ್ತಕ ಕೊಂಡೋದ್ರು ವಾಪಸ್ ಕೊಡಲಿಲ್ಲ, ಯಾಕಂದರೆ ಬೇರೆ ಅವ್ರು ಹೆಂಡತಿ ಕೊಟ್ಟಿದ್ದಾರೆ ಗೊತ್ತಿದ್ದಾರೆ. ದಿ ವೈಫ್ ಮಿಸ್ಟೂಕ್ ಇಸ್ ವೈಫ್, ದಿ ಮ್ಯಾನ್ ಹೂ ಮಿಸ್ಟೂಕ್ ಇಸ್ ವೈಫ್ ಫಾರ್ ಎ ಹ್ಯಾಟ್ ಅಂತ. ನೀವು ಅದರಲ್ಲಿ ಅವನೆಲ್ಲ ಒಂದು ಕೇಸ್ ನೀವು ನೋಡಿದರೆ ಅದರಲ್ಲಿ ಒಬ್ಬರು ಭಾಗವತಿ ಅಂತ ಇಂಡಿಯಾದ ಒಂದು ಹುಡುಗಿ ಇದ್ದಾರೆ. ಅದು ಇದು ಸೈಕಾಲಜಿಯ ಕೇಸ್ ಹಿಸ್ಟ್ರಿ ಥರ ಇಲ್ಲ, ನಾವೆಲ್ಸ್ ಥರ ನಾವೆಲ್. ಅದನ್ನು ಇಟ್ಟುಕೊಂಡು ಪೀಟರ್ ಬ್ರೂಕ್ ಹೆಸರು ಕೇಳಿರುವ ನೀವು ಯಾವುದನ್ನು ಮಹಾಭಾರತ ಮಾಡಿದರು. ಅವರು ಅದನ್ನು ಫ್ರೆಂಚಿನಲ್ಲಿ ನಾಟಕ ಮಾಡಿದರು. ನಾನು ಬರ್ಲಿನ್ನಲ್ಲಿ ಆ ನಾಟಕ ಮೊದಲು ನೋಡಿದ್ದೆ. ಆಮೇಲೆ ನಾನು ಮೊದಲು ಬಂದಂತೆ ಹೋಗಿ ಪುಸ್ತಕ ಕೊಂಡ್ಕೊಂಡೆ. ಅದು ಅನೇಕ ಮಂದಿ ಓದಿದ್ರು, ಕಡೆ ನನ್ನ ಕೈ ತೆಗೆದು ಹೋಯ್ತು ಅಲ್ಲಿ ಅದೆಲ್ಲ ಆಲೋಚನೆಗಳಿವೆ. ನಾನು ಹೇಳ್ತಾ ಇರೋದೇ ಅಂದರೆ ನಾವು ಇದನ್ನು ಹಿಸ್ಟ್ರಿಯನ್ನು, ಯಾಕೆಂದರೆ ಅವೆಲ್ಲವುಗಳು ಕೂಡ ಒಂದು ನಡೆದದ್ದನ್ನೇ ಇಟ್ಟುಕೊಂಡೇ ಒಂದು ಕಥನವಾಗಿ ಇಟ್ಸ್ ಲೈಕ್ ನಾನು ಹೇಳ್ತಾ ಇರೋದು ಇವೆಲ್ಲವುಗಳು ಇವತ್ತು ಈಗ ಮನುಷ್ಯ ಹೆಚ್ಚು ಮಾತಾಡಿದ ಕೂಡಲೇ ಅವರನ್ನು ಎಕ್ಸೆಸ್ ಅಂತ ಕರೀತಾರೆ, ಕಡಿಮೆ ಮಾಡಿದ್ರೆ ಡೆಫಿಷಿಯನ್ಸಿ ಕರೀತಾರೆ. ನಾರ್ಮಲ್ ಯಾರೂ ಇಲ್ಲ, ಎಲ್ಲರೂ ಅಬ್ನಾರ್ಮಲ್ ಉಂಟಲ್ಲ, ಯಾರು ನಾರ್ಮಲ್ ಇದ್ದಾವೆ. ನಾವು ನಮ್ಮನ್ನು ಈಗ ಹೇಳ್ಬೋದು, ಈಗ ನಾವು ಹೋದ ಮೇಲೆ ನಮ್ಮ ಹೆಂಡತಿ ಹೇಳ್ತಾರೆ ಅವರು ಅಬ್ನಾರ್ಮಲ್ ಅಂತ ಹೇಳ್ತಾರೆ. ನಾವು ಇದನ್ನು ಹೇಳೋದು ಫ್ರೆಂಡ್ಸ್ಗಳು ಪಾಪ ಗೌರವದಿಂದ ಗೌರವ ಕೊಡ್ತಾರೆ, ಮಾತು ಬೇರೆ. ಆದ್ದರಿಂದ ಯಾರು ಕೂಡ ನಾರ್ಮಲ್ ಅಂತ ಹೇಳಿರ್ತಲೇ ಇಲ್ಲ. ಆದರೆ ಈ ಥರದ ಅಬ್ನಾರ್ಮ್ಯಾಲಿಟಿಗಳು ನಮ್ಮ ಕ್ರಿಯೇಟಿವಿಟಿ ಕೊಡ್ತವೆಯೋ, ನಮ್ಮ ಪಾಸಿಟಿವ್ ಆ್ಯಕ್ಷನ್ ಕೊಡ್ತೇವೋ, ನೆಗೆಟಿವ್ ಆ್ಯಕ್ಷನ್ ಕೊಡ್ತೀವಿ ಅದನ್ನು ಹೇಳಿದ್ರಲ್ಲ ರಿಲಿಜನ್ ಬಗ್ಗೆ. ನೆಗೆಟಿವ್ ಆ್ಯಕ್ಷನ್ ಕೊಡ್ತೇವೆ ಅಲ್ಲಿ ಎಕ್ಸಸ್ಗಳು, ಆ ಎಕ್ಸಸ್ಗಳನ್ನು ಒಳ್ಳೆಯದಕ್ಕೆ ಮಾಡ್ಬೋದು. ಈಗ ಒಂದು ತುಳುವಿನ ಅನುವಾದ ಮಾಡಿದ್ರೆ ಎಕ್ಸಸ್ ಯಾರು ಎಕ್ಸಸ್ ಆಗುತ್ತೆ, ತುಳುವಿನ ಇಂಗ್ಲೀಷ್ ಅನುವಾದ ಮಾಡಿ ಅದರ ಬಂದು ಎಷ್ಟೋ ಮಂದಿ ಬೆಂಕಿ ಬಸಿ ಕೊಟ್ಟರೆ ಅದು ಒಂದು ಎಕ್ಸಸ್. ಬಟ್ ವಿಚ್ ಒನ್ ವಿ ನೀಡ್ ದಟ್ಸ್ ಆಲ್ಸೋ ಇನ್ ರೈಟಿಂಗ್ಸ್ ಅಲ್ಲಿ ಬರ್ತವೆ. ವಿದ್ಯಾರ್ಥಿಗಳು ಚರಿತ್ರೆ ಅನ್ನೋದು ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸುತ್ತೆ. ಅಂದರೆ ಯಾಕಂದರೆ ನಾವು ಚರಿತ್ರೆ ಓದುವಾಗ ಯುದ್ಧ ಹೀಗಿತ್ತು, ಒಂದು ರಾಜನಿಗೆ ಇಷ್ಟು ಹೆಂಡತಿ ಇದ್ರು, ಮತ್ತು ಇಷ್ಟು ರಾಜ್ಯಗಳನ್ನ ಈ ರೀತಿ ವಿಸ್ತರಿಸ್ಕೊಳ್ತಿದ್ದ ಅಂತೆಲ್ಲ ನಾವು ಈ ಚರಿತ್ರೆಯನ್ನು ಓದಿ ತಿಳ್ಕೊಳ್ತೇವೆ. ಹಾಗಾಗಿ ನಾವು ಸತ್ಯನ ಓದ್ತಾ ಇದ್ದೀವಿ ಅಂದ್ಕೊಂಡು ನಮ್ಮಲ್ಲಿ ನಂಬಿಕೆ ಹುಟ್ಟುತ್ತೆ. ಇದಕ್ಕೆ ಒಂದು ಉತ್ತಮ ನಿದರ್ಶನ ಹೇಳಬೇಕಂದ್ರೆ ನಮ್ಮ ಟಿಪ್ಪು ಸುಲ್ತಾನ್ ಬಗ್ಗೆ ನಾವು ಚಿಕ್ಕ ವಯಸ್ಸಿಂದ ಓದ್ಕೊಂಡು ಬಂದಿದ್ದೇವೆ. ತನ್ನ ಮಕ್ಕಳನ್ನ ಅವನು ಒತ್ತೆ ಇಟ್ಟು ತನ್ನ ರಾಜ್ಯಕ್ಕೋಸ್ಕರ ಹೋರಾಡಿದ ಮೈಸೂರು ಹುಲಿ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೆ ಅವನು ಇತ್ತೀಚಿನ ಈಗ ನಡೀತಿರೋ ಘಟನೆಗಳಲ್ಲಿ ಅವನು ಮತಾಂಧರನಾಗಿದ್ದ, ತನ್ನ ರಾಜ್ಯನ ವಿಸ್ತರಿಸಿಕೊಳ್ಳೋಕ್ಕೋಸ್ಕರ ಈ ಹಿಂದೂಗಳನ್ನ ಮುಸ್ಲಿಮ್ಗಳಾಗಿ ಪರಿವರ್ತಿಸಲಿಕ್ಕೆ ತುಂಬ ಕೊಲೆಗಳನ್ನ ಮಾಡಿದ್ದ ಅಂತ ಅನ್ನೋದನ್ನು ಈಗಲೂ ಹೇಳ್ತಾ ಇದೆ. ಅದನ್ನು ಈಗ ಕೆಲವೊಂದು ನಮ್ಮ ಸಾಹಿತ್ಯದಲ್ಲೂ ಕೂಡ ಟಿಪ್ಪು ಸುಲ್ತಾನ್ನ ನಾವು ಕ್ರೂರಿ ಮತಾಂಧರನಾಗಿ ನೋಡ್ತಾ ಇದ್ದೇವೆ. ಹಾಗಾದರೆ ಈಗ ನಾವು ಸತ್ಯ ಅನ್ನೋದನ್ನ ಹೇಗೆ ಅರ್ಥ ಮಾಡ್ಕೋಬೇಕು? ಏನಾಗಿದೆ ಗೊತ್ತಾ, ರಾಮಾಯಣ ಎಲ್ಲ ಕೇಳಿಬಿಟ್ಟು
ಇದೆಯಲ್ಲ ಒಂದು ಪ್ರಶ್ನೆ, ರಾಮಾಯಣದಿಂದ ಕೇಳಿ ಆದ ನಂತರ ರಾಮ ಮತ್ತು ಸೀತೆಗೆ ಏನು ಸಂಬಂಧ ಅಂತ ಕೇಳಿದಾಗ ಆಯ್ತು. ಸತ್ಯ ಅಂತ ಹೇಳುವಂಥದ್ದು ಒಂದು ಇಲ್ಲ ಅಂತ ನಾನು ಹೇಳಿದೆ. ಸತ್ಯದ ಮೇಲೆ ನಂಬಿಕೆ ಇದೆಯಲ್ಲ, ಸತ್ಯದ ಮೇಲೆ ನಂಬಿಕೆ ಅಂತ ಇರುವಂಥದ್ದು ಬೇಕು. ಆದರೆ ಆ ನಂಬಿಕೆ ಇರುವಂಥದ್ರ ಬಗ್ಗೆ ನಿಮಗೇ ಒಂದು ರೀತಿಯ ಆರೋಗ್ಯಕರವಾದ ಗುಮಾನಿ ಇರಬೇಕು. ಆರೋಗ್ಯಕರವಾದ ಗುಮಾನಿ ಇರಬೇಕು. ಯಾಕಂದರೆ ನೀವು ಒಂದು ಸತ್ಯ, ಹಿಸ್ಟ್ರಿಯಲ್ಲಿ ನಿಮಗೆ ಸಿಕ್ಕುವಂಥ ಒಂದು ಸತ್ಯ ಅಂತ ನೀವು ಒಪ್ಕೊಂಡು ಬಿಟ್ರೆ, ಈಗ ಹಿಂದೆ ಟಿಪ್ಪು ಸುಲ್ತಾನ್ನ ಬಗ್ಗೆ ನೀವು ಓದಿದ್ದು, ನಾನು ಓದಿದ್ದೇನೆ. ಈಗ ಇತ್ತೀಚೆಗೆ ಹಿಸ್ಟೋರಿಯನ್ಸ್ ಅಲ್ಲದವರು, ಬಹುತೇಕ ಹಿಸ್ಟೋರಿಯನ್ಸ್ ಅಲ್ಲದವರು ಟಿಪ್ಪು ಸುಲ್ತಾನ ಒಂದು ಚಿತ್ರಣವನ್ನು ಕೊಡ್ತಾ ಇದ್ದಾರೆ. ಇಟ್ಕೊಳ್ಳಿ. ಈಗ ಏನಾಗಿದೆ ಅಂದರೆ, ಹಿಸ್ಟ್ರಿ ಯಾರು ಹೆಚ್ಚು ಓದುವುದಿಲ್ವೋ ಅವರಿಗೆ ಹಿಸ್ಟ್ರಿಯ ಬಗ್ಗೆ ಖಚಿತವಾದ ಕೆಲವು ಅಭಿಪ್ರಾಯ ಇರ್ತದೆ. ಹಿಸ್ಟ್ರಿ ಯಾರು ಹೆಚ್ಚು ಓದ್ತಾರೋ ಅವರಿಗೆ ಅಭಿಪ್ರಾಯಗಳು ಕಡಿಮೆ ಇರ್ತವೆ. ಅವರ ಅಭಿಪ್ರಾಯಗಳು ಸ್ವಲ್ಪ ಸಡ್ಲ ಆಗ್ತವೆ. ಯಾಕಂದರೆ ಅವರಿಗೆ ಸಂಶಯಗಳು ಜಾಸ್ತಿ ಆಗ್ತವೆ. ಗೊಂದಲಗಳು ಇರುವಂಥದ್ದು ಯಾರಿಗೆ ಅಂತ ಹೇಳಿದರೆ, ಹೆಚ್ಚು ಓದಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದವರು. ಅದು ಯಾವುದು ಮಾಡಿದವರಿಗೆ ಏನು ಕಷ್ಟ ಇಲ್ಲ, ಭಾಳ ಸುಲಭ. ಇದು ಎಲ್ಲ ಸಬ್ಜೆಕ್ಟಲ್ಲೂ ಇದೆ ಅವಶ್ಯ. ಇದು ಲಿಟ್ರೇಚರ್ನಲ್ಲೂ ಹಾಗೆ, ಹಿಸ್ಟ್ರಿಯಲ್ಲೂ ಹಾಗೆ, ಸೈನ್ಸ್ನಲ್ಲೂ ಹಾಗೆ. ನನಗೆ ಒಬ್ಬರು ಹಿಂದೆ ಒಂದು ಪ್ರಶ್ನೆ ಕೇಳಿದ್ರು, ಒಬ್ಬರು ವೈಶ್ಯಾಂತರು, ಇಲ್ಲಿಯ ವೈಶ್ಯಾಂತರು, ನಾನು ಇಲ್ಲಿ ಇದ್ದಾಗ ಒಬ್ಬರು ಕೇಳಿದ್ರು ಪ್ರಶ್ನೆ, ಇತಿಹಾಸದಲ್ಲಿ ನೀವು ರಿಸರ್ಚ್ ಎಲ್ಲ ಮಾಡ್ತೀರ, ಎಂತ ರಿಸರ್ಚ್ ಮಾಡ್ತೀರಿ? ಅಂದರೆ ಏನು ರಿಸರ್ಚ್ ಮಾಡೋದಿಲ್ಲ ಅಂತ ಹೇಳುವ ಧ್ವನಿ ಇರ್ತದೆ. ಆಗ ನೆಕ್ಸ್ಟ್ ಹೇಳಿದ್ರು, ಅಲ್ಲ ಸೈನ್ಸ್ ನೋಡಿ ಅದು ಡೆಫಿನೆಟ್, ಸೈನ್ಸ್ ಡೆಫಿನೆಟ್, 2 + 2 = 4, 5 ಆಗಲಿಕ್ಕೆ ಸಾಧ್ಯ ಇಲ್ಲ, 3 ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಖಚಿತವಾಗಿದೆ, ಖಂಡಿತವಾಗಿದೆ. ಈಗ ಪ್ರಶ್ನೆ ಇಷ್ಟೇ, ನೀವು ಖಚಿತವಾಗಿ ಇದ್ದದ್ದನ್ನು ರಿಸರ್ಚ್ ಮಾಡೋದು ಅಂತ ಕರ್ಮ ಕೇಳಿ. ನಾನು ಅವರಿಗೆ ಅದೇ ಪ್ರಶ್ನೆ ಕೇಳಿದ್ದೆ, ಅಲ್ಲ ನಿಮಗೆ 2 + 2 = 4 ಅಂತ ಇದೇ ಸೈನ್ಸ್ ಅಂತ ಕೇಳಿದ್ದೆ, ಇಷ್ಟೇ ಸೈನ್ಸ್ ಅಂತ ಕೇಳಿದೆ. ನಾನು ಸ್ವಲ್ಪ ಸಲಿಗೆ ಇತ್ತು ನನಗೆ. ಒಂದ್ಮೇಲೆ ಅವರಿಗೆ ಸಲಿಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲದಿದ್ದು ನಾನು ಸ್ವಲ್ಪ ಸಲಿಗೆ ತಗೊಳ್ತೇನೆ ಅಂದ್ಬೇಡ. ಅಲ್ಲಲ್ಲ, ಯಾಕಂದ್ರೆ ನೋಡಿ 2 + 2 = 4 ಈ ಸೈನ್ಸ್ ಇಸ್ ಎಕ್ಸಾಕ್ಟ್ ಅಂತ ಹೇಳಿದ್ರೆ, ಹಾಗಾದ್ರೆ ಸೈನ್ಸ್ ಬದಲಾಗಲೇ ಇಲ್ವೋ? ಸೈನ್ಸ್ ಬದಲಾಗಿದೆ, ಖುಷಿ ಇವರಿಗೆ ಗೊತ್ತಿರ್ಲಿಕ್ಕಿಲ್ಲ, ಅದ ಕಾರಣ ವೈಶ್ಯಾಂತರಾದರು. ಅದು ನೋಡಿ, ಅಲ್ಲ ನಾನು ಇದ್ದದ್ದು ಹೇಳಿದ್ದು. ಈಗ ಸೈನ್ಸ್ ಬದಲಾಗಿದೆ ಅಲ್ಲ, 17ನೇ ಶತಮಾನದಲ್ಲಿದ್ದ ಸೈನ್ಸ್ ಎಂಥದ್ದು, ನ್ಯೂಟನ್ ಬಂದಾಗ ಆದದ್ದೇನು, ಇದೇ ಹೇಳಿದ್ದು. ನೆಕ್ಸ್ಟು ಐನ್ಸ್ಟೀನ್ ಬಂದಾಗ ಆದದ್ದೇನು, ಅಥವಾ ಇತ್ತೀಚೆಗೆ ಬಂದ ಸೈನ್ಸ್ ಬದಲಾಗ್ತದೆ. ಹೇಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನಿಮಗೆ ಸೈನ್ಸ್ನ ಕಲ್ಪನೆ ಬದಲಾಗ್ತಾ ಇದೆ. ನಾವೇನು ಮಾಡ್ತಾ ಇದ್ದೇವೆ ಅಂತ ಅದು ಆಗೋದಿಲ್ಲ ಅಂತ ಹೇಳುವಂಥ ಇದು ಎಕ್ಸಾಕ್ಟ್ ನಾಲೆಜ್. ಎಕ್ಸಾಕ್ಟ್ ನಾಲೆಜ್ ಅಲ್ಲ. ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಸೈನ್ಸ್ನಲ್ಲಿ ಒಂದು ದೊಡ್ಡ ಒಂದು ಗುಣ ಇದೆ, ಏನು, ಅಲ್ಲಿ ಮೆಷರ್ಮೆಂಟ್ ಅನ್ನೆಲ್ಲ ಆದಷ್ಟು ಎಕ್ಸಾಕ್ಟ್ ಆಗಿ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ನಾವೀಗ ಒಂದಾನೊಂದು ಕಾಲದಲ್ಲಿ ಅಂತೇಳಿ ಕತೆ, ಅಜ್ಜಿ ಕತೆ ನಾವು ಹೀಗೆ ಮಾಡ್ತಾ ಇರುವಾಗ ಒಂದಾನೊಂದು ಕಾಲದಲ್ಲಿ ಒಬ್ಬ ಹಸಿದ್ದಂತ. ನಾವು ಹಿಸ್ಟ್ರಿಯಲ್ಲಿ ಏನಾಗ್ತದೆ, ಒಂದಾನೊಂದು ಕಾಲದಿಂದ ಆಗೋದಿಲ್ಲ, ಯಾವಾಗ ಅಂತ ಇರಬೇಕು, ಯಾರು ಅಂತ ಇರಬೇಕು, ಎಲ್ಲಿಂದ ಇರಬೇಕು, ಸ್ವಲ್ಪ ಸ್ಪಷ್ಟ ಹೇಳೋದ್ರಿಂದ ನಮ್ಮನ್ನು ನಂಬುದಿಲ್ಲ ಅಷ್ಟೇ. ಆದ ಕಾರಣ ನೋಡಿ, ಒಂದು ಸತ್ಯ ಅಂತ ನೀವು ಹೇಳಿದ ಸತ್ಯ ಇದೆಯಲ್ಲ, ಅದು ಈಗ ಸುಳ್ಳಾಗಿದೆ ಅಂತ ಪ್ರಶ್ನೆ. ಈಗಿನ ಅಫಿಷಿಯಲ್ ವಕ್ತಾರರಿದ್ದಾರಲ್ವ ಟಿಪ್ಪು ಸುಲ್ತಾನ್ ಅವರದ್ದು, ಅವರ ಪ್ರಕಾರ ಹಿಸ್ಟ್ರಿ ಬದಲಾಗಿದೆ. ಹಿಸ್ಟ್ರಿ ಬದಲಾಗಿಲ್ಲ, ಯುವರ್ ಪರ್ಸೆಪ್ಷನ್ ಆಫ್ ಹಿಸ್ಟ್ರಿ ಹ್ಯಾಸ್ ಚೇಂಜ್, ಆರ್ ಯು ಹ್ಯಾವ್ ಅ ಪರ್ಸೆಪ್ಷನ್ ವಿಚ್ ಇಸ್ ಡಿಫರೆಂಟ್ ಫ್ರಮ್ ದಿ ಪರ್ಸೆಪ್ಷನ್ ದಟ್ ಅದರ್ಸ್ ಹ್ಯಾವ್, ಅಷ್ಟೇ. ಅದರಲ್ಲಿ ಸತ್ಯ ಯಾವುದು? ಸತ್ಯ ಹುಡುಕಲಿಕ್ಕೆ ಹೋಗಬೇಡಿ. ಈಗ ನನಗೆ ಕಂಡದ್ದೇನು ಅಂದರೆ, ಈಗ ಮೊನ್ನೆ ಇದನ್ನು ಬರೆಯುವಾಗ ಇವರೊಂದು ಮಾತು ಹೇಳಿದ್ರು, ನಮ್ಮ ಮಂಗಳೂರು ದರ್ಶನ ಬರೆಯುವಾಗ ಟಿಪ್ಪುನ ಮೇಲೆ, ಮಂಗಳೂರಿನಲ್ಲಿ ಟಿಪ್ಪು
ಇಲ್ಲಿ ಬಂದದ್ದು, ಇಲ್ಲಿ ಅವರದ್ದು ಆಕ್ಟಿವಿಟೀಸ್ನ ಬಗ್ಗೆ ಒಂದು ಲೇಖನ ಬರೀಬೇಕಾದ್ದು ಬರೆದು ಕೊಟ್ಟಿದ್ದೆ. ಸ್ವಲ್ಪ ಧೈರ್ಯ ಇರಲಿಲ್ಲ, ಯಾಕಂದರೆ ಈಗ ನಾನು ಸ್ಕೂಟ್ರ್ ಬಿಡುವುದಿಲ್ಲ, ಆದ ಕಾರಣ ನನ್ನ ಹತ್ರ ಹೆಲ್ಮೆಟ್ ಇಲ್ಲ ಮನೆಯಲ್ಲಿ, ಆದ ಕಾರಣ ಅದು ಬರೆದು ಕೊಟ್ಟೆ. ನನಗೆ ಕಂಡದ್ದೇನು ಅಂದರೆ ಟಿಪ್ಪು ಸುಲ್ತಾನ್ನ ಬಗ್ಗೆ ಏನು ಹೇಳ್ತಾರೆ, ಟಿಪ್ಪು ಸುಲ್ತಾನ್ ಹೀಗೆ ಮಾಡಿದ್ದಾನೆ ಹಾಗೆ ಮಾಡಿದ್ದಾನೆ ಅಂತ ಹೇಳುವಂಥದ್ದು. ಈಗ ಅದನ್ನು ನಾನು ನಿಮ್ಮ ನೇರವಾಗಿ ಆ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಈಗ ಟಿಪ್ಪು ಬಗ್ಗೆ ಕೊಡಗಿನಲ್ಲಿ ಹೋಗಿ ಕೇಳಿದರೆ, ಕೊಡಗಿನಲ್ಲಿ ಇದ್ದಾರೆ, ಇಲ್ಲಿ ವಕ್ತಾರಿದ್ದಾರೆ, ಕೊಡಗಿನಲ್ಲಿ ಹೋಗಿ ಕೇಳಿದರೆ ಅಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಟಿಪ್ಪು ಮಾಡಿದ್ದು ಬೇಕಾದಷ್ಟಿದೆ ಅನ್ಯಾಯ ಅಂತೇಳಿ ಅವರು ಹೇಳ್ತಾರೆ ಅಲ್ಲಿ ಜನ. ಇಲ್ಲಿ ಕ್ರಿಶ್ಚಿಯನ್ ಪಾಪ್ಯುಲೇಷನ್ ಹತ್ರ ಹೇಳಿದರೆ, ಕ್ರಿಶ್ಚಿಯನ್ಸ್ ಪರ್ಟಿಕ್ಯುಲರ್ಲಿ ಅವರು ಅಲ್ಲಿ ತುಂಬ ಜನ ಕ್ರಿಶ್ಚಿಯನ್ಸನ್ನು ಇಲ್ಲಿಂದ ಹೊಡ್ಕೊಂಡು ಹೋಗಿದ್ದಾರೆ. 80,000 ಅಂತ ಒಂದು ನಂಬರ್ ಇದೆ, 60,000 ಅಂತ ಟಿಪ್ಪು ಹೇಳ್ಕೊಡ್ತಾರೆ ಒಂದು ಕಡೆ. ಅದನ್ನು ಅದು ಬರ್ತದೆ. ಕೊಡಗಿನಲ್ಲಿ ಸಾಧಾರಣ 80,000 ಜನ ಇವರನ್ನು ಕೊಡಗನ್ನು ಅಲ್ಲಿ ಕನ್ವರ್ಟ್ ಮಾಡಿದ್ದಾರೆ ಅಂತ ಹೋಗ್ತದೆ. ನೀವು ಇಲ್ಲಿಗೆ ಹೋದರೆ, ಇಲ್ಲಿಗೆ ನಗರ ಕಡೆಗೆ ಹೋದರೆ, ನಗರ ಅಂತ ಹೇಳಿದರೆ ನಿಮ್ಮ ಹೊಸನಗರ ಏರಿಯಾ, ಅಲ್ಲಿ ಹೋದರೆ ಅಲ್ಲಿ ನಾಯಕ್ಸ್ ಇದ್ದದ್ದಲ್ವ ಇಕ್ಕೇರಿ, ಅಲ್ಲಿ ಹೋಗಿ ಮಾಡಿದ್ರೆ ಅಲ್ಲಿ ಕೂಡ ಹಾಗೆ ಒಂದು 70,000 60,000 ಏನೋ ಒಂದು ನಂಬರ್ ಇದೆ. ನಾನು ಅದು ಕೆಲವು ಸೋರ್ಸ್ಗಳಲ್ಲಿ ಕೆಲವರು ಅದನ್ನು ಹೌದು ಅಂತ ಬರೆದಿದ್ದಾರೆ. ನಾನು ಇಷ್ಟೇ ಪ್ರಶ್ನೆ ಕೇಳಿದ್ದೆ, ಅದನ್ನು ಬರೆದಿದ್ದೇನೆ. ಇಲ್ಲೊಂದು 60,000 ಅಥವಾ 60,000 ಅಂತ ಇಟ್ಕೊಳ್ಳಿ, ಅಲ್ಲೊಂದು 80,000 ಅಂತ ಇಟ್ಕೊಳ್ಳಿ, ಅಥವಾ ಇಲ್ಲೊಂದು ಕಡೆಯಲ್ಲಿ 80,000 ಅಂದರೆ ಟೋಟಲ್ ಎಷ್ಟಾಯಿತು? ಒಂದು ಶ್ರೀರಂಗಪಟ್ಟಣಕ್ಕೆ ಇಲ್ಲಿಂದ ಅವರನ್ನು ಹೊಡ್ಕೊಂಡು ಹೋಗಿ ಅವರನ್ನು ಎಲ್ಲಿ ಬಂದೀಖಾನೆಯಲ್ಲಿ ಇಟ್ಟದ್ದು. ಶ್ರೀರಂಗಪಟ್ಟಣ ಊರಲ್ಲಿ ಹೋಗಿ ನೋಡಿದರೆ ಅದರದ್ದು ಟೋಟಲ್ ಪಾಪ್ಯುಲೇಷನ್ ಎಷ್ಟಿರಬೇಕು? ಅಲ್ಲಿ ಇದ್ದದ್ದು ಹೆಚ್ಚು ಟಿಪ್ಪುವಿನ ಸೈನ್ಯ. ನೋಡಿ, ಅಲ್ಲಿ ಜನಸಂಖ್ಯೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಸೈನ್ಯ ಜಾಸ್ತಿ ಇತ್ತು. ಈ ಬಂದಿಖಾನೆ ಎಲ್ಲಿತ್ತು ಅಲ್ಲಿ ನಮಗೆ ತೋರಿಸುವಂಥದ್ದು ಏನು ಅಂತ ಹೇಳಿದರೆ, ಬ್ರಿಟಿಷ್ ಕೈದಿಗಳನ್ನು ಇಟ್ಟ ಬಂದಿಖಾನೆಯನ್ನು ತೋರಿಸ್ತಾರೆ. ಎಷ್ಟಿತ್ತು ಅಂತ ಒಂದು ಪ್ರಶ್ನೆ. ಅಂದರೆ ಈ ನಂಬರ್ ಇದೆಯಲ್ಲ, ಆ ಊಟ ಅದು ಬೇರೆ, ಯಾಕಂದ್ರೆ ಅವರಿಗೆ ತಿನ್ನಲಿಕ್ಕೆ ಕಷ್ಟ ಇತ್ತು, ಇವರಿಗೆ ಊಟ ಹಾಕಿದಲ್ಲಿ ಇದೊಂದು. ಇನ್ನೊಂದು ಎಂತ ಗೊತ್ತಾ, ಸಿಂಪಲ್ ಪ್ರಶ್ನೆ ಇದೆ. ಮಂಗಳೂರಿನಲ್ಲಿ 60,000 ಕ್ರಿಶ್ಚಿಯನ್ರಲ್ಲಿ ಇಲ್ಲಿಂದ ಹೊಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರಲ್ಲ, ಇಲ್ಲಿ ಕ್ರಿಶ್ಚಿಯನ್ರ ಸಂಖ್ಯೆ ಎಷ್ಟಿತ್ತು? ಯಾವಾಗ? 1873 1899 he died. 1799 ಇದು 1783 ಅಲ್ಲಿ ಟೋಟಲ್ ಪಾಪ್ಯುಲೇಷನ್ ಆಫ್ ಕ್ರಿಶ್ಚಿಯನ್ಸ್ ಎಷ್ಟಿತ್ತು? 60,000 ಇಲ್ಲಿಂದ ಹೊಡ್ಕೊಂಡು ಹೋಗಿತ್ತು. ವಿಶೇಷ ಏನಂದರೆ 1871 ಸೆನ್ಸಸ್ ಪ್ರಕಾರ ಮಂಗಳೂರಿನ ಪಾಪ್ಯುಲೇಷನ್ ಇದ್ದದ್ದು 42,000. 42,000 ಮಂಗಳೂರಿನ ಪಾಪ್ಯುಲೇಷನ್. ಅಂದರೆ ಸಾಮಾನ್ಯ ಒಂದು ಸೆಂಚುರಿ ನಂತರ ಟೋಟಲ್ ಅಷ್ಟೇ ಇದ್ದದ್ದು. ನಾವೀಗ ಮಂಗಳೂರು ದೊಡ್ಡ ಪಟ್ಟಣ ಅಂತ ಹೇಳ್ತೇವಲ್ಲ, ಮಂಗಳೂರು ಸಾಮಾನ್ಯ 19ನೇ ಶತಮಾನದಲ್ಲಿ ಇದ್ದುದು ಬಹಳ ಚಿಕ್ಕ. ಅದರ ಏರಿಯಾ ನೀವು ಸ್ವಲ್ಪ ಸರ್ವೆ ಮಾಡಬೇಕು, ಎಲ್ಲೆಲ್ಲಿ ಇತ್ತು ಅಂತ. ಇನ್ಫ್ಯಾಕ್ಟ್ ನಮ್ಮಲ್ಲಿ ಮೋಹನ ಕೃಷ್ಣ ಮಾಡಿದ ಕೆಲಸ ಇದೆಯಲ್ಲ, ಅರ್ಬನೈಸೇಷನ್ ಆಫ್ ಬ್ಯಾಂಗ್ಳೂರು, ನಾನು ಮಾಡಿದ ಕೆಲಸ ಅಲ್ಲಿ ತೋರಿಸ್ತದೆ ಅದು ಕ್ಲಿಯರ್ ಆಗಿ. ಎಲ್ಲೆಲ್ಲಿ ನೀವು ಎಲ್ಲೆಲ್ಲಿ ಸೆಟಲ್ಮೆಂಟ್, ಕ್ರಿಶ್ಚಿಯನ್ ಸೆಟಲ್ಮೆಂಟ್ ಎಲ್ಲಿತ್ತು, ಮುಸ್ಲಿಂ ಸೆಟಲ್ಮೆಂಟ್ ಅಲ್ಲಿ ಬಂದರ್ನಲ್ಲಿ ಎಲ್ಲಿತ್ತು, ಅಲ್ಲಿ ಇನ್ನೊಂದು ಟ್ರೇಡಿಂಗ್ ಕಮ್ಯುನಿಟಿ, ಯಾರು ನಿಮ್ಮ ಕೊಂಕಣಿಯವರು, ಅವರದ್ದು ಎಲ್ಲಿತ್ತು, ನೀವು ಟೋಟಲ್ ಲೆಕ್ಕ ತಗೊಂಡ್ರೆ ಪಾಪ್ಯುಲೇಷನ್ ಆಫ್ ಬ್ಯಾಂಗ್ಳೂರ್ ವಾಸ್ ನಾಟ್ ಅ ಬಿಗ್ ಪಾಪ್ಯುಲೇಷನ್. 60,000 ಅಂತ ಹೇಳುವಂಥದ್ದು ಇದು ಸುಳ್ಳು ನಂಬರ್. ಇದು ಈ ಪ್ರಾಬ್ಲಮ್ಮು ಹಿಸ್ಟ್ರಿಯಲ್ಲಿ ಬಂದೇ ಬರ್ತದೆ. ಮಹಾಭಾರತದಲ್ಲಿ 18 ಅಕ್ಷೋಣಿಯನ್ನು ಲೆಕ್ಕ ಹಾಕಬೇಕು ನೀವು, ಎಷ್ಟಾಗ್ತದೆ ಅಂತ. ಎಷ್ಟು ಆನೆಗಳಿತ್ತು, ಎಷ್ಟು ಕುದುರೆಗಳಿತ್ತು, ಎಷ್ಟು ರಥ ಇತ್ತು, ಪದಾರ್ಥಗಳೆಷ್ಟು ಅಂತ ಲೆಕ್ಕ ಹಾಕಬೇಕು ನೀವು. 18 ಅಕ್ಷೋಹಿಣಿಯಲ್ಲಿ ಇತ್ತು ಅಂತ ಪ್ರಶ್ನೆ. ನಾವು ಮಹಾಭಾರತವನ್ನು ಓದುವಾಗ ನಾವು ಆ ರೀತಿ ಪ್ರಶ್ನೆ ಹಾಕಬಾರದು. 18 ಅಕ್ಷೋಹಿಣಿ ಅಂತ ಕೇಳಿ ಹಿಸ್ಟಾರಿಕಲ್ ಕ್ವೆಶ್ಚನ್ ಅಲ್ಲ ಅದು. ನನಗೇನಾಗಿದೆ ಅಂತ ಹೇಳಿದರೆ, ಹಿಸ್ಟ್ರಿ ಬರೆಯುವುದಕ್ಕೂ ಬುರುಡೆ ಬರೆಯುವುದು ಒಂದೇ ಅಂತಾಗಿದೆ.
ಯಾಕಂದರೆ ಹಿಸ್ಟ್ರಿಯಲ್ಲಿ ಮಕ್ಕಳಿಗೆ ಬುರುಡೆ ಬರೆದು ಅಭ್ಯಾಸ ಆಗಿದೆ, ಅದಕ್ಕೆ ಮಾರ್ಕ್ ಕೊಟ್ಟು ಮಕ್ಕಳು ಟೀಚರ್ಸ್ಗಳಿಗೆ ಅಭ್ಯಾಸ ಆಗಿದೆ. ಇದು ನಾನು ಯಾಕೆ ಇದನ್ನು ಸ್ಟ್ರೈಟ್ ಆಗಿ ಹೇಳ್ತೇನೆ ಅಂತ ಹೇಳಿದ್ರೆ, ಇದು ಹೀಗೆ ಬಂದದ್ದು. ಇಂಥ ಸುಳ್ಳುಗಳು ಈಗ ಆದದಿಷ್ಟೇ. ಟಿಪ್ಪು ಸುಲ್ತಾನ ಬ್ರಿಟಿಷರೊಟ್ಟಿಗೆ ಹೋರಾಡಿದ್ದ ಹೌದೌದು. 4 ಮೈಸೂರು ವಾರದಲ್ಲಿ 3 ಮೈಸೂರು ವಾರದಲ್ಲಿ ಟಿಪ್ಪು ಸುಲ್ತಾನ್ ಮಾಡಿ ಹೋರಾಡಿದ್ದು ಹೌದು. ಅದು ಎಲ್ಲ ಕಥೆ ಇದೆ, ಮಕ್ಕಳನ್ನು ಒತ್ತ ಇತ್ತ ಕಥೆ ಉಂಟು, ಶೃಂಗೇರಿ ಮಠದ ಕಥೆ ಉಂಟು, ಅದನ್ನು ಯಾವುದು ಅದಕ್ಕೆ ಡಾಕ್ಯುಮೆಂಟ್ಸೇ ಇದೆ ಎಂಥದ್ದೆಲ್ಲ. ಅದನ್ನೆಲ್ಲ ಬಿಟ್ಟು ಈಗ ಇರುವಂಥದ್ದು ಏನು ಅಂದರೆ ನಾನ್ ಹಿಸ್ಟೋರಿಯನ್ಸ್ ಈಗ ಸಪರೇಟ್ ಒಂದು ಸಂಘಟನ ಆಗ್ತಾ ಇದೆ ಅದರಲ್ಲಿ. ಇದು ಪ್ರಶ್ನೆ ಇಷ್ಟೇ, ಈಗೇನಾಗಿದೆ ಗೊತ್ತಾ, ಹಿಸ್ಟ್ರಿ ಈಸ್ ಟೂ ಇಂಪಾರ್ಟೆಂಟ್ ಟು ಬಿ ಲೆಫ್ಟ್ ಟು ದಿ ಹಿಸ್ಟೋರಿಯನ್ಸ್ ಬಿಟ್ಟು ಮತ್ತೆ ಎಲ್ಲರೂ ಕೂಡ ಅದರ ಬಗ್ಗೆ ಮಾತಾಡೋದು ಅಲ್ಲ, ಅದೇ ಒಳ್ಳೇದು, ಅದು ಕೆಲಸ ಕಡಿಮೆ. ಆದ ಕಾರಣ ನೋಡಿ, ಈಗ ಸ್ವಲ್ಪ ನಾವು ಕಡೆಗೆ ಏನು ಬೇಡ ಅಂತ ಹೇಳಿದ್ರೆ ಫುಲ್ ಬಂದು ಅವರು ಟ್ರಾನ್ಸ್ಲೇಟ್ ಮಾಡಿದ್ರು. ಅದು ನಿಮ್ಮ ನಾಳ ಬನ್ನಿ ಸರ್, ನಾವು ಬರೆದ್ರೆ ಅವ್ರು ಬರೆದ್ರೆ 8 ತಿನ್ನೋದಿಲ್ಲ, ಅವರು ಬರೆದ್ರೆ 8 ತಿಂದು. ಸಂವಾದ ತುಂಬ ಅರ್ಥಪೂರ್ಣವಾಗಿ ನಡೆಯಿತು. ವಿದ್ಯಾರ್ಥಿಗಳು ಬಹುಸಂಖ್ಯೆಯಲ್ಲಿ ಸೇರಿದ್ದು ಈ ಸಂವಾದವನ್ನು ತುಂಬ ಪ್ರೀತಿಯಿಂದ ಶ್ರದ್ಧೆಯಿಂದ ಕೇಳಿದ್ದೀರಿ. ಇದೀಗ ಈ ಗೋಷ್ಠಿಯ ಅಧ್ಯಕ್ಷರು ಪ್ರೊಫೆಸರ್ ಮಧುರ ಅವರು ಅವರ ಕಿರು ಪರಿಚಯವನ್ನು ತಮ್ಮ ಮುಂದಿರ್ತಾರೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಪ್ರೊಫೆಸರ್ ಅಶ್ವಥ್ ನಾರಾಯಣ್ ರವರ ಕಿರು ಪರಿಚಯ. ಶ್ರೀಯುತರು ಕಳೆದ 3 ದಶಕಗಳಿಂದ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇತಿಹಾಸ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ರಚಿಸಿದಂತಹ ಪುಸ್ತಕಗಳೆಂದರೆ 1. ಮೈಸೂರು ಚರಿತ್ರೆಯ ಸಂಶೋಧನಾ ಹೆಜ್ಜೆಗಳು, 2. ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್ ಇನ್ ಪ್ರಿನ್ಸ್ಲಿ ಮೈಸೂರು, ಕನ್ನಡ ವಿಶ್ವವಿದ್ಯಾನಿಲಯದ ದೂರ ಶಿಕ್ಷಣ ಕೇಂದ್ರ ಪ್ರಕಟಿಸಿದ ಚರಿತ್ರೆ ಸಂಶೋಧನಾ ಮಾರ್ಗ ಮತ್ತು ಚರಿತ್ರೆ ಲೇಖನ ಪರಂಪರೆಯ ಸಂಪಾದಕರಾಗಿದ್ದಾರೆ. ಈ ವೇದಿಕೆಯ ಮೇಲಿರುವಂಥ ಸಂವಾದ ಗೋಷ್ಠಿಯಲ್ಲಿ ಭಾಗವಹಿಸಿದಂತಹ ನಾಡಿನ ಹಿರಿಯ ಚಿಂತಕರಾದಂತಹ ಪ್ರೊಫೆಸರ್ ಬಿ ಎ ವಿವೇಕ್ ರೈ ಅವರೇ, ಪ್ರೊಫೆಸರ್ ಬಿ ಸುರೇಂದ್ರರಾವ್ ಅವರೇ, ಇಲ್ಲಿ ನೆರೆದಿರುವ ಸಹೋದ್ಯೋಗಿ ಮಿತ್ರರೇ, ವಿದ್ಯಾರ್ಥಿ ಮಿತ್ರರೇ, ಈ ಸಂವಾದದಲ್ಲಿ ಏನಾಯಿತು ಅಂತ ಹೇಳಿ ತಮಗೆಲ್ಲ ಈಗಾಗಲೇ ಗೊತ್ತಿದೆ. ಹಾಗಾಗಿ ಅಲ್ಲಿ ನಡೆದದ್ದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಟಿ.ಎಸ್. ಇಲಿಯಟ್ ಇಂಗ್ಲಿಷ್ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಹೆಸರು. 4 ಕ್ವಾರ್ಟೆಟ್ಸ್ ಅನ್ನುವಂಥ ಒಂದು ಪದ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಅದು ಬಹಳ ಇಷ್ಟವಾದಂಥ ಮಾತು. ಟೈಮ್ ಪಾಸ್ಟ್ ಆ್ಯಂಡ್ ಟೈಮ್ ಪ್ರೆಸೆಂಟ್ ಆರ್ ಬೋತ್ ಪರ್ಹ್ಯಾಪ್ಸ್ ಪ್ರೆಸೆಂಟ್ ಇನ್ ಟೈಮ್ ಫ್ಯೂಚರ್ ಆ್ಯಂಡ್ ಟೈಮ್ ಫ್ಯೂಚರ್ ಕಂಟೈನ್ಸ್ ಇನ್ ದಿ ಟೈಮ್ ಪಾಸ್ಟ್. ಒಂದ್ಸರಿ ರಿಪೀಟ್ ಮಾಡ್ತೇನೆ ಬೇಕಾದರೆ, ಟೈಮ್ ಪಾಸ್ಟ್ ಆ್ಯಂಡ್ ಟೈಮ್ ಪ್ರೆಸೆಂಟ್ ಆರ್ ಬೋತ್ ಪರ್ಹ್ಯಾಪ್ಸ್ ಪ್ರೆಸೆಂಟ್ ಇನ್ ಟೈಮ್ ಫ್ಯೂಚರ್ ಆ್ಯಂಡ್ ಟೈಮ್ ಫ್ಯೂಚರ್ ಕಂಟೈನ್ಸ್ ಇನ್ ದಿ ಟೈಮ್ ಪಾಸ್ಟ್. ಇಲ್ಲಿ ಭೂತ, ವರ್ತಮಾನ, ಭವಿಷ್ಯತ್ ಎಲ್ಲ ಹೇಗೆ ಒಟ್ಟಿಗೆನೇ ಸಂಧಿಸುವಂತಹ ಒಂದು ಸಂದರ್ಭ ಇರ್ತದೆ ಅಂತನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾದಂಥ ಒಂದು ಮಾತು ಅಂತ ಹೇಳಿ ನಾನು ಭಾವಿಸ್ತೇನೆ. ಸಾಹಿತ್ಯವಾಗಲಿ ಅಥವಾ ಚರಿತ್ರೆಯಾಗಲಿ, ನಾನು ಸಾಹಿತ್ಯದ ಅಧಿಕೃತ ವಿದ್ಯಾರ್ಥಿ ಅಲ್ಲ, ಆದರೆ ಆಸಕ್ತಿಯಿಂದ ಚೂರುಪಾರು ಓದ್ಕೊಂಡವರು. ನನಗೆ ಅವು ವರ್ತಮಾನದ ಮುಖಾಂತರ ಭೂತಕಾಲವನ್ನು ಅನುಸಂಧಿಸುವ ಒಂದು ಕ್ರಮಗಳು ಅಂತ ಹೇಳಿ ನಾನು ಭಾವಿಸ್ತೇನೆ. ಬರೀ ನಾವು ಯಾವಾಗಲೂ ಭೂತದ ಜೊತೆಗೆ ಅನುಸಂಧಾನ ಮಾಡ್ತೀವಿ ಅಂತಂದ್ರೆ ಹಾಗಿರೋದಿಲ್ಲ. ಆ ಭೂತವನ್ನು ನಾವು ನಮ್ಮ ವರ್ತಮಾನದ ಮುಖಾಂತರ ಅನುಸಂಧಾನ ಮಾಡ್ತಿರ್ತೇವೆ ಅಂತನ್ನುವಂಥ ರೀತಿಯಲ್ಲೇ ನಾನು ಒಟ್ಟು ಚರಿತ್ರೆಯನ್ನು ಭಾವಿಸ್ತೇನೆ ನಾನು. ಯಾಕೆಂದರೆ ಯಾವ ಲೇಖಕ ಯಾವ ಕಾಲಘಟ್ಟದಲ್ಲಿ ಬರೀತಾರೆ, ಅವರು ಚರಿತ್ರೆಕಾರರಿರಬಹುದು ಅಥವಾ ಸಾಹಿತಿಗಳಿರಬಹುದು, ಅವರು ತಮ್ಮ ಕಾಲದ ಎಲ್ಲ ವಿದ್ಯಮಾನಗಳನ್ನು ಕೂಡ ತಮ್ಮ ಒಳಗಡೆ
ಪ್ರಜ್ಞಾಪೂರ್ವಕವಾಗಿಯೋ ಅಥವಾ ಅಪ್ರಜ್ಞಾಪೂರ್ವಕವಾಗಿಯೋ ಅದರ ಪ್ರಭಾವಕ್ಕೆ ಒಳಗಾಗಿಯೇ ಅವರು ತಮ್ಮ ಸಮಕಾಲೀನ ಸಂದರ್ಭ ನೋಡ್ತಿರ್ತಾರೆ. ಆ ಸಮಕಾಲೀನ ಸಂದರ್ಭದ ಮುಖಾಂತರ ಒಂದು ಗತವನ್ನು ಕೂಡ ನೋಡ್ತಿರ್ತಾರೆ ಅಂತ ಅನ್ನುವಂಥದ್ದು. ನನಗೆ ಯಾವತ್ತೂ ಕೂಡ ಚರಿತ್ರೆ ಅಂತನ್ನುವಂಥದ್ದು ಎಲ್ಲೋ ಏನೋ ಆಗೋಯ್ತು ಅಂತ ಹೇಳಿ ನಾನು ಹಾಗೆ ಭಾವಿಸಲ್ಲ. ನಾನು ಯಾವಾಗಲೂ ಕೂಡ ಅದನ್ನು ಭಾವಿಸುವ ಕ್ರಮ ಹೇಗೆ ಅಂತಂದರೆ, ಇವತ್ತು ಈ ಕ್ಷಣ ಅಂತನ್ನುವಂಥದ್ದು ಈ ಜಗತ್ತು ಹುಟ್ಟಿದಾಗಲಿಂದ ಒಂದು ಸಂಚಯದ ರೂಪ ಅಂತ ಹೇಳಿ ನಾವು ಭಾವಿಸ್ತೇನೆ. ಅದನ್ನು ಇವತ್ತು ಅನ್ನೋದು ತಕ್ಷಣ ಉದ್ಭವ ಆಗಿಲ್ವಲ್ಲ. ಇದು ಈ ಇವತ್ತು ಅಂತನ್ನುವಂಥದ್ದು ಎಲ್ಲ ನೆನ್ನೆಗಳ ಮೊತ್ತ ಅದು ಅಂತ ಹೇಳಿ, ಆ ಎಲ್ಲ ನೆನ್ನೆಗಳು ಅಂತನ್ನುವಂಥದ್ದು ಅಸಂಖ್ಯ. ಆಗ ಎಲ್ಲ ಕಾಲಘಟ್ಟಗಳಲ್ಲೂ ಆದಂತಹ ಬೇರೆ ಬೇರೆ ವಿದ್ಯಮಾನಗಳು ಇಂದು ನಮ್ಮ ಜೊತೆಗೆ ನಮ್ಮ ಮುಖಾಂತರವೇ ಪ್ರಕಟಗೊಳ್ತಿರ್ತವೆ ಅಂತನ್ನೋ ರೀತಿಯಲ್ಲೇ ನಾನು ಚರಿತ್ರೆಯನ್ನು ಭಾವಿಸ್ತೇನೆ. ಹೀಗಾಗಿ ಚರಿತ್ರೆ ಅಂತನ್ನುವಂಥದ್ದು ಎಲ್ಲಿದೆ ಅಂತಂದರೆ ನನ್ನೊಳಗಡೆ ಇದೆ. ನಾನು ನನ್ನ ಎಲ್ಲ ಹಿಂದಿನ ತಲೆಮಾರುಗಳ, ನಾವೆಲ್ಲರೂ ಕೂಡ ನಮ್ಮ ಎಲ್ಲ ಹಿಂದಿನ ತಲೆಮಾರುಗಳ ಪ್ರತಿನಿಧಿಗಳಾಗಿ ಇವತ್ತು ಅವರ ಎಲ್ಲ ಹಿಂದೆ ಅವರು ಮಾಡಿದಂತಹ ಎಲ್ಲವನ್ನೂ ಕೂಡ ನಾವು ಒಳಗಡೆ ಹೊತ್ತು ಸಾಗ್ತಾ ಇದ್ದೀವಿ. ಮತ್ತು ನಾವು ಮುಂದಕ್ಕೆ ಕೊಂಡಿಯಾಗಿ ನಾವು ಮುಂದಿನ ತಲೆಮಾರಿಗೆ ಎಲ್ಲ ಒಂದು ಕೊಂಡಿಯಾಗಿ ನಾವು ಕೆಲಸ ಮಾಡ್ತಿರ್ತೀವಿ ಅನ್ನೋ ರೀತಿಯಲ್ಲೇ ನಾನು ಗತವನ್ನು ಮತ್ತು ಸಮಕಾಲೀನತೆಯನ್ನು ಎರಡನ್ನೂ ಕೂಡ ಭಾವಿಸ್ತೇನೆ. ಸೊ ಹೇಗೆ ವಿವೇಕರಯ್ಯವರ ಮಾತುಗಳಲ್ಲಿ ಮತ್ತು ಪ್ರೊಫೆಸರ್ ಬಿ ಸುರೇಂದ್ರ ಅವರ ಮಾತುಗಳಲ್ಲಿ ನಮ್ಮ ಸಾಹಿತ್ಯ ಮತ್ತು ಚರಿತ್ರೆಗಳು ಗತವನ್ನು ಅದರಲ್ಲಿ ಸಮಕಾಲೀನತೆಯ ಮುಖಾಂತರ ಗತವನ್ನು ಹೇಗೆ ಅವು ಅನುಸಂಧಾನ ಮಾಡ್ತವೆ ಅಂತನ್ನುವಂತಹ ಮಾತುಗಳನ್ನು ನೀವು ಬಿಡಿಸಿದ್ದೀರಿ. ಸೊ ಹೀಗಾಗಿ ಆ ಅನುಸಂಧಾನ ಮಾಡುವಂತಹ ಸಂದರ್ಭದಲ್ಲಿ ಏಕ ಅಭಿಪ್ರಾಯ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನುವಂಥದ್ದು. ಯಾಕೆಂದರೆ ನಾವೆಲ್ಲರೂ ಕೂಡ ಬೇರೆ ಬೇರೆ ಹಿನ್ನೆಲೆಯನ್ನು ಹೊಂದಿರುವಂಥವ್ರು, ಬೇರೆ ಬೇರೆ ರೀತಿಯ ಪ್ರಭಾವಕ್ಕೆ ಒಳಗಾಗಿರುವಂಥವ್ರು. ಹೀಗಾಗಿ ನಮ್ಮ ಪ್ರಭಾವಗಳ ಹಿನ್ನೆಲೆಯಲ್ಲೇ ನಾವು ಒಂದು ಗತವನ್ನು, ನಮ್ಮ ಸಮಕಾಲೀನತೆಯನ್ನು ಕೂಡ ಗ್ರಹಿಸ್ತಾ ಇರ್ತೀವಿ, ನಮ್ಮ ಸಮಾಜವನ್ನು ಕೂಡ ಗ್ರಹಿಸ್ತಿರ್ತೀವಿ ಅಂತನ್ನುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಒಂದು ಅಭಿಪ್ರಾಯ ಅಂತನ್ನುವಂಥದ್ದು ಇರೋದಕ್ಕೆ ಸಾಮಾನ್ಯವಾಗಿ ಸಾಧ್ಯ ಇಲ್ಲ. ಅದನ್ನು ತನ್ನ ಸಾಪೇಕ್ಷ ಸ್ಥಿತಿಯಲ್ಲಿ ನೋಡಬೇಕು ಅಂತನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು ಅನ್ನೋದು. ಈ ಸತ್ಯದ ಬಗ್ಗೆ ಅಥವಾ ಜಾತಿಯ ಬಗ್ಗೆ, ಧರ್ಮದ ಬಗ್ಗೆ ಚರ್ಚೆಗಳು ಪ್ರಾರಂಭ ಆದರೆ ಅವು ಮುಗಿಯೋದೇ ಇಲ್ಲ. ಅದು ನೆವರ್ ಎಂಡಿಂಗ್. ಅವು ಲೋಹಿಯ ಸತ್ಯದ ಬಗ್ಗೆ ಹೇಳುವಂಥ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅವರು ಹೇಳ್ತಾರೆ, ಟ್ರೂತ್ ಈಸ್ absolute. There is nothing like the partial truth or a partial truth, because the truth, if it is partial, it is the error of expression ಅಂತ ಹೇಳ್ತಾರೆ. ಅಂದರೆ ಸತ್ಯ ಅಂತನ್ನುವಂಥದ್ದು ಪೂರ್ಣ, ಈ ಆಂಶಿಕ ಅಥವಾ ಈ ಒಂದು ಸತ್ಯ ಅಂತನ್ನುವಂಥದ್ದು ಅದು ಅಭಿವ್ಯಕ್ತಿಯಲ್ಲಿನ ದೋಷ ಅನ್ನುವ ರೀತಿಯಲ್ಲಿ ಸತ್ಯವನ್ನು ಅವರು ವ್ಯಾಖ್ಯಾನಿಸುವಂತಹ ಒಂದು ರೀತಿಯನ್ನು ಕೂಡ ನಾವು ಕಾಣ್ತೀವಿ. ಸೊ ನಮ್ಮ ಎಲ್ಲರ ಮುಖ್ಯವಾದಂತಹ ಉದ್ದೇಶ ಏನು ಅಂತಂದರೆ, ನಮ್ಮ ಅಧ್ಯಯನದ ಮುಖಾಂತರ ನಮ್ಮ ಸಮಕಾಲೀನ ಮತ್ತು ಗತವನ್ನು ಹೇಗೆ ನಾವು ಅನುಸಂಧಾನ ಮಾಡ್ತೀವಿ, ಅದರ ಮುಖಾಂತರ ನಮ್ಮನ್ನು ಹೇಗೆ ಗುರುತಿಸ್ಕೊಳ್ತೀವಿ ಅಂತ ಅನ್ನುವಂಥದ್ದೇ ನಮ್ಮೆಲ್ಲರ ಹಿಂದಿನ ತುಡಿತ ಅಂತ ಹೇಳಿ ಭಾವಿಸ್ತಾ, ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಮ್ಮ ಚರಿತ್ರೆ ವಿಭಾಗಕ್ಕೆ, ಮುಖ್ಯಸ್ಥರಿಗೆ ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ಸಭಿಕರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ತುಂಬ ಅರ್ಥಪೂರ್ಣವಾದ ಮಾತುಗಳೊಂದಿಗೆ ಈ ಗೋಷ್ಠಿಗೆ ಸಮಾಪನವನ್ನು ನೀಡಿದ್ದಾರೆ ಅಧ್ಯಕ್ಷರಾದ ಪ್ರೊಫೆಸರ್ ಅಶ್ವಥ್ ನಾರಾಯಣವರು. ಮಧ್ಯಾಹ್ನ ನಂತರ ಮತ್ತೆ ಅವರ ಮಾತುಗಳನ್ನು ನಾವು ಮುಂದಿನ ಗೋಷ್ಠಿಯಲ್ಲಿ ಕೇಳುವವರಿದ್ದೇವೆ. ಈ ಗೋಷ್ಠಿಯಲ್ಲಿ ಅವರು ನಮ್ಮ ಜೊತೆಗಿದ್ದು ಅಧ್ಯಕ್ಷೀಯ ಮಾತುಗಳನ್ನು ಆಡಿದ್ದಕ್ಕೆ ಅವರಿಗೆ ಅತ್ಯಂತ ಗೌರವಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಇಬ್ಬರು ಹಿರಿಯರು, ವೃತ್ತಿಯಿಂದ ನಿವೃತ್ತರು, ವಿಶ್ರಾಂತರು ಅಂತ ನಾವು ಆಮಂತ್ರಣದಲ್ಲಿ ಹಾಕ್ಕೊಂಡಿದ್ದೇವೆ. ಆದರೆ ವೃತ್ತಿ ನಿವೃತ್ತಿಯ ಬಳಿಕ ಅವರು ಹೆಚ್ಚು ಪ್ರವೃತ್ತರಾದ್ದನ್ನು, ಒಬ್ಬರು ಮೊನ್ನೆ ತಾನೇ ಈಗಾಗಲೇ ಪ್ರಸ್ತಾಪಿತ ಆದ ಹಾಗೆ ತುಳುವಿನ ಕವಿತೆಗಳ ಅನುವಾದದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ಈಗ ತುಳುವಿನ ಕಥೆಗಳಲ್ಲಿ ತಮ್ಮನ್ನು ನಾವು ಪೂರ್ತಿ ತೊಡಗಿಸಿಕೊಂಡಿದ್ದಾರೆ. ಮತ್ತು ಇನ್ನೂ ಒಂದು ಆತ್ಮ ಚರಿತ್ರೆ ಕಥಾನಕದ ಒಂದು ಬರವಣಿಗೆಯ ನೆಲೆಯಲ್ಲೂ ಕೂಡ ಅವರು ಪ್ರವೃತ್ತರಾಗಿದ್ದಾರೆ. ಮತ್ತೊಬ್ಬರು ಹಿರಿಯರು, ಅವರು ಜರ್ಮನ್ಗೆ ಕನ್ನಡದ ಕೃತಿಗಳನ್ನು ಅನುವಾದ ಮಾಡುವ ಬಹಳ ಮಹತ್ವದ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಈ ಇಬ್ಬರು ಹಿರಿಯರು ನಮ್ಮಲ್ಲಿ ಅಡ್ಜಂಟ್ ಪ್ರೊಫೆಸರ್ ಆಗಿ ಈಗಿರುವ ವಿದ್ಯಾರ್ಥಿಗಳ ಸೌಭಾಗ್ಯ. ಅವರು ಮತ್ತೆ ಈ ವಿಭಾಗಕ್ಕೆ ಬಂದು ವಿಶೇಷವಾಗಿ ಪಂಪನ ಪಾಠವನ್ನು ಕೂಡ ಅವರು ಮಾಡಿದ್ದನ್ನು ನಾವೆಲ್ಲ ಅನುಭವಿಸಿದ್ದೇವೆ. ಈ ಇಬ್ಬರು ಹಿರಿಯರು ಕೂಡ ಈ ಗೋಷ್ಠಿಯ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಿದ್ದಾರೆ. ಸಂವಾದದಲ್ಲಿ ಪಾಲ್ಗೊಂಡ ಮತ್ತು ಅದನ್ನು ಕೇಳಿ ತುಂಬಿಕೊಂಡ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪ್ರಾಧ್ಯಾಪಕ ಬಂಧುಗಳಿಗೆ ವಂದನೆಗಳನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೇವೆ.